ಇಂದ ಬಹು ಚರ್ಚೆ ಆಗ್ತಾ ಇರುವಂತ ವಿಚಾರ ಯಾವ್ದಪ್ಪ ಅಂದ್ರೆ ಅದು ಮೀಸಲಾತಿ ವಿಚಾರ. ಮೀಸಲಾತಿ ನಮಗೂ ಬೇಕು ಮೀಸಲಾತಿಯನ್ನ ಹೆಚ್ಚಳ ಮಾಡಿ ಅಂತ ದೊಡ್ಡ ಹೋರಾಟಗಳೇ ನಡ್ಕೊಂಡ್ ಬಂದ್ವು. ಒಂದು ಸಮುದಾಯ ನಮ್ಗೆ ಈ ವರ್ಗದಿಂದ ಆ ಒಂದು ಪಂಗಡಕ್ಕೆ ಸೇರಿಸಿ ಅಂತ, ಇನ್ನೊಂದು ಸಮುದಾಯ ಈ ಒಂದು ಇರುವಂತ ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತ, ಈ ರೀತಿಯಾಗಿ ಸಾಕಷ್ಟು ಬೇಡಿಕೆಗಳನ್ನ ಈ ಸರ್ಕಾರದ ಮುಂದಿಟ್ಟಿದ್ರು. ಇಕ್ಕಟ್ಟಿಗೂ ಕೂಡ ಸಿಲುಕಿದ್ರು ಯಡಿಯೂರಪ್ಪನವರು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಈಗ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ ಮೀಸಲಾತಿ ಹೆಚ್ಚಳ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ. ಅದು ಏನಂತ ಒಪ್ಪಿಗೆ? 50%ಕ್ಕಿಂತ ಹೆಚ್ಚು ಮೀಸಲಾತಿಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ನೀಡಿದೆ. ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು 50%ವರೆಗೂ ಇದೆ ಈಗ ಮೀಸಲಾತಿ ರಾಜ್ಯದಲ್ಲಿ. ಈಗ ಅದಕ್ಕಿಂತ ಜಾಸ್ತಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಅಡ್ವೊಕೇಟ್ ಜನರಲ್ ಸಿದ್ಧಪಡಿಸಿರುವಂತ ಪ್ರಮಾಣ ಪತ್ರ, ಇದಕ್ಕೆ ಸಚಿವ ಸಂಪುಟ ಸಭೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಮೀಸಲಾತಿ ಪ್ರಮಾಣ ಏರಿಕೆ ಅನಿವಾರ್ಯವಾಗಿದೆ ಅಂತ ಆ ಪ್ರಮಾಣ ಪತ್ರದಲ್ಲಿ ತಿಳಿಸಲಾಗಿರುವಂತದ್ದು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ನೀಡಬೇಕು. ಬಹುತೇಕ ಸಮುದಾಯಗಳಿಂದ ಮೀಸಲಾತಿಗೆ ಬೇಡಿಕೆಯನ್ನ ಇಡಲಾಗಿದೆ. 50%ಕ್ಕಿಂತ ಹೆಚ್ಚು ಮೀಸಲಾತಿಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ನೀಡಿರುವಂತದ್ದು. ಮೀಸಲಾತಿ ಬಗ್ಗೆ ನಿಲುವನ್ನ ಕೇಳಿತ್ತು ಸುಪ್ರೀಂ ಕೋರ್ಟ್. ಹೀಗಾಗಿ ನಿಲುವನ್ನ ಸ್ಪಷ್ಟಪಡಿಸಿದೆ ರಾಜ್ಯ ಸರ್ಕಾರ. ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಮೀಸಲಾತಿ ಹೆಚ್ಚಳ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜ್ಯಗಳು ಕೂಡ ಕೋರ್ಟ್ ಮೆಟ್ಟಿಲೇರಿದ್ವು. ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯನ್ನ ಒಡ್ಡಿತ್ತು. 50%ಗಿಂತ ಮೀರುವ ಹಾಗಿಲ್ಲ ಅಂತ ಹೇಳಿತ್ತು. ಆದ್ರೆ ಈಗ ನಿಲುವನ್ನ ಕೇಳಿತ್ತು, ರಾಜ್ಯ ಸರ್ಕಾರದ ನಿಲುವನ್ನ ಕೇಳಿತ್ತು ಸುಪ್ರೀಂ ಕೋರ್ಟ್. ಈಗ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದ ರಾಜ್ಯ ಸರ್ಕಾರ. 50%ಗಿಂತ ಜಾಸ್ತಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನ್ನ ನಿಲುವನ್ನ ಸ್ಪಷ್ಟಪಡಿಸಿರುವಂತದ್ದು. ಸೊ ಇದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅಟ್ ಪ್ರೆಸೆಂಟ್ ಈಗ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ಹೋರಾಟ ನಡೆದಿತ್ತು ಅಂತ ಈ ಒಂದು ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊದಲದಾಗಿ ವಾಲ್ಮೀಕಿ ಸಮುದಾಯದವರು ಈಗ ಇರುವಂತ ST ಮೀಸಲಾತಿಯನ್ನ 3% ಅಷ್ಟು ಇದೆ ST ಮೀಸಲಾತಿ, ಅದನ್ನ 7.5%ಗೆ ಹೆಚ್ಚಳ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನ ಕೂಡ ಇಟ್ಟಿದ್ರು ಯಡಿಯೂರಪ್ಪನವರ ಮುಂದೆ. ಮತ್ತೊಂದ್ ಕಡೆ ಕುರುಬರ ಹೋರಾಟ ಕೂಡ ನಡೀತು. ಅವರು 2A ಇಂದ ಇಲ್ಲಿ ಪ್ರಮುಖವಾಗಿ STಗೆ ಸೇರಿಸಬೇಕು ಅಂತ ಕೇಳಿದ್ರು. ಸೊ ಈ ರೀತಿಯಾಗಿ ದೊಡ್ಡ ಹೋರಾಟ, ಪಂಚಮಸಾಲಿಗಳು 3B ಇಂದ 2Aಗೆ ಸೇರಿಸಬೇಕು ಅಂತ ದೊಡ್ಡ ಹೋರಾಟವನ್ನ ಮಾಡಿದ್ರು. ನೋಡೋಣ ಯಾವ್ಯಾವ ರೀತಿಯಾಗಿ ಈಗ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಅಂತ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈಗ ಸರ್ಕಾರ 50% ಅಷ್ಟು ಇರುವಂತ ಮೀಸಲಾತಿಯನ್ನ ಹೆಚ್ಚಳ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ನಿಲುವನ್ನ ಸ್ಪಷ್ಟಪಡಿಸಿರುವಂತದ್ದು. ಸುಪ್ರೀಂ ಕೋರ್ಟ್ ಕೇಳಿತ್ತು 50%ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಈಗ ಅವರು ಒಪ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ? ನಿಜವಾಗ್ಲೂ ಸರ್ಕಾರದ ಒಂದು ದಿಟ್ಟ ತೀರ್ಮಾನವನ್ನ ಸ್ವಾಗತ ಮಾಡ್ತೀನಿ. ಕಾರಣ ಅಂತಂದ್ರೆ ಮೀಸಲಾತಿಯನ್ನ ಹಕ್ಕನ್ನ ಅನೇಕ ಸಮುದಾಯಗಳು ಕೇಳ್ತಿದ್ದಾರೆ. ಲಿಂಗಾಯತ ಪಂಚಮಸಾಲಿಗಳು 3B ಇಂದ 2A ಕೇಳ್ತಿದ್ದಾರೆ. ವಾಲ್ಮೀಕಿ ಬಂಧುಗಳು ಪರ್ಸೆಂಟೇಜ್ ಆಫ್ ರಿಸರ್ವೇಶನ್ ಇನ್ಕ್ರೀಸ್ ಮಾಡ್ತಿದ್ದಾರೆ. ಆಲಮತ್ ಸಮಾಜದವರು ST ಮೀಸಲಾತಿ ಕೇಳ್ತಿದ್ದಾರೆ. ಎಲ್ಲಾ ದೃಷ್ಟಿಯಿಂದ ಇವತ್ತಿನ ಸುಪ್ರೀಂ ಕೋರ್ಟ್ ನ ಮನವಿ ಮೇರೆಗೆ ಸ್ಟೇಟ್ ಗೌರ್ಮೆಂಟ್ ಮೀಸಲಾತಿಯನ್ನ ಕ್ಯಾಬಿನೆಟ್ ಅಲ್ಲಿ ಹೆಚ್ಚು ಮಾಡಿದ್ದು ಒಳ್ಳೆಯ ಬೆಳವಣಿಗೆ. ಈ ಮೂಲಕವಾಗಿ ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ. ಆ ಹಿನ್ನೆಲೆ ಒಳಗೆ ಸರ್ಕಾರ, ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕಳಿಸಿದ್ದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಆ ಹಿನ್ನೆಲೆ 15 ಮೀಸಲಾತಿಯನ್ನ 20ಕ್ಕೆ ಏರಿಸಿ ಪಂಚಮಸಾಲಿಗಳಿಗೆ 15ರೊಳಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ. ಸರ್, ಇಲ್ಲಿ ಗುರುಗಳೇ ಸಾಕಷ್ಟು ಬಾರಿ ನಮ್ಮ ರಾಜ್ಯ ಅಂತಲ್ಲ, ಈಗ ಮಹಾರಾಷ್ಟ್ರ ಆಗಿರ್ಬೋದು, ಇನ್ನು ಕೆಲವೊಂದು ರಾಜ್ಯಗಳು ಇದೇ ರೀತಿಯಾಗಿ ಜಾಸ್ತಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅದಕ್ಕೆ ತಡೆಯನ್ನ ಒಡ್ಡಿತ್ತು ಸುಪ್ರೀಂ ಕೋರ್ಟ್. ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. 50%ಗಿಂತ ಜಾಸ್ತಿ ಮಾಡಬೇಡಿ, ಇನ್ನು ಎಷ್ಟು ಅಂತ ಮಾಡ್ತೀರಾ ಅಂತೆಲ್ಲ ಪ್ರಶ್ನೆಯನ್ನ ಮಾಡಿತ್ತು. ನಿಮ್ಗೆ ಏನ್ ಅನ್ಸುತ್ತೆ ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೋದು ಅಂತ ಅನ್ಸುತ್ತೆ? ಸುಪ್ರೀಂ ಕೋರ್ಟ್ ಎಲ್ಲಾ ರಾಜ್ಯಗಳಿಗೆ ನಿಮ್ಮ ಭಾಗದ ಮೀಸಲಾತಿ ಪ್ರಮಾಣ ಹೆಚ್ಚಳ ಕುರಿತು ಅಭಿಪ್ರಾಯ ಕೇಳಿದ್ರಾದ್ಮೇಲೆ ಎಲ್ಲೇ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಅಂತ ಒಂದು ಹೆಜ್ಜೆ ಮುಂದೆ ಬಂದಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನ ಅಮೆಂಡ್ಮೆಂಟ್ ಅನ್ನ ಚೇಂಜ್ ಮಾಡಿ ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗೋದಿಲ್ಲ. ಈಗ ಮೇನ್ ಆಗಿ ಮಹಾರಾಷ್ಟ್ರದಲ್ಲಿ ಮರಾಠರಿಗೆ ಸಪರೇಟ್ ಆಗಿ 16% ಕೇಳಿಕ್ಕೆ ಸ್ಟೇ ಹೋಗಿದ್ರು. ಆ ಕಾರಣಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟ್ ಇವತ್ತು ಎಲ್ಲಾ ರಾಜ್ಯಗಳಿಗೆ ಮೀಸಲಾತಿ ನಿಮ್ಮ ರಾಜ್ಯದಲ್ಲಿ ಯಾವ್ಯಾವ ಸಮಾಜಗಳ ಬೇಡಿಕೆ ಇದೆ 50% ಅಬೌವ್ ಮೀಸಲಾತಿ ಸಂಬಂಧಪಟ್ಟಂಗೆ
ನಿಮ್ಮ ಅಭಿಪ್ರಾಯ ಏನಂತ ಕೇಳಲಿಕ್ಕೆ ವಿಚಾರವನ್ನ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ ಎಕ್ಸಾಕ್ಟ್ಲಿ 3 ದಿನಗಳ ಹಿಂದಷ್ಟೇ ಅದ್ರ ಬಗ್ಗೆ ಮಾತನಾಡಿತ್ತು ಸುಪ್ರೀಂ ಕೋರ್ಟ್. ಎಷ್ಟು ತಲೆಮಾರು ಮೀಸಲಾತಿ ಬೇಕು ಹೇಳಿ? ಹಾಗಾದ್ರೆ ಈಗಿರುವಂತ ಮೀಸಲಾತಿ ಸಾಲ್ತಿಲ್ಲ ಅಂದ್ರೆ ಸಮಾನತೆ ಅಂದ್ರೆ ಏನು? ಹಾಗಾದ್ರೆ ಈಗ ಜಾಸ್ತಿ ಮಾಡ್ತಾ ಹೋದ್ರೆ ಸಮಾನತೆ ಎಲ್ಲಿ ಬರುತ್ತೆ ಅಂತನೂ ಕೂಡ ಪ್ರಶ್ನೆ ಮಾಡಿತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ. ನಿಜ ನಿಜ ನಿಜ. ಹಾಗಾಗಿ ಎಲ್ಲೇ ಒಂದ್ ಕಡೆ ಮೀಸಲಾತಿ ಬಗ್ಗೆ ಪುನರ್ ವಿಮರ್ಶೆ ಒಳಪಡಿಸುವಂತ ಅವಶ್ಯಕತೆ ಇದೆ ಅಂತ. ಏನೋ ಮೀಸಲಾತಿಯ ಫಲಾನುಭವಿಗಳು ಮತ್ತೆ ಯಾವ ಕಾರಣಕ್ಕೂ ಮೀಸಲಾತಿ ಪಡ್ಕೊಳ್ಳಾರ್ದೇನೆ ಮೀಸಲಾತಿ ಹೊಂದಿರತಕ್ಕಂಥ ಸಮುದಾಯಗಳು ಮೀಸಲಾತಿ ಪಡ್ಕೊಳ್ಳುವಂತಹ ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡುವಂತದ್ದನ್ನ ಏನೋ 15-4 ಮತ್ತು 16-4 ಹೇಳೋದಿಲ್ಲ. ಸಾಮಾಜಿಕ ಶೋಷಣೆಗೆ ಹಿನ್ನೆಲೆ ಒಳಗಡೆ ಶೈಕ್ಷಣಿಕ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಏನು ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂತ ಸಂವಿಧಾನದ ಪರಿಚ್ಛೇದ 15-4 ಮತ್ತು 16-4 ಹಿನ್ನೆಲೆ ಒಳಗೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಮಾಡುವಂತ ಹಿನ್ನೆಲೆ ಒಳಗೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲವನ್ನು ಪುನರ್ ವಿಮರ್ಶೆಗೆ ಒಳಪಡಿಸಿ ನಿಜವಾದ ಅರ್ಹರಿಗೆ ಮೀಸಲಾತಿ ಸೌಕರ್ಯವನ್ನು ಯಾರು ಶೋಷಿತರು ನಿಮ್ನಾತಿನ ವರ್ಗ ಸಾಮಾಜಿಕ ಮುಖ್ಯವಾಹಿನಿ ದೂರ ಹೊಂದಿರ್ತಾರೋ ಅಂತರ್ಗ ಮೀಸಲಾತಿ ಕೊಡುವಂತ ಹಿನ್ನೆಲೆ ಒಳಗೆ ಮತ್ತೊಮ್ಮೆ ಇಡೀ ದೇಶದಲ್ಲಿ ಆ ಮೀಸಲಾತಿಯನ್ನ ಪುನರ್ ಪರಿಶೀಲನೆ ಒಳಪಡಿಸಿ ಪ್ರಯತ್ನ ಮಾಡುವಂತದ್ದು ಬಹಳ ಅವಶ್ಯಕ. ಯಾಕೆಂದ್ರೆ ಗುರುಗಳ ನಿಮ್ಗೂ ಕೂಡ ಗೊತ್ತಿದೆ 91ರಲ್ಲಿ ನರಸಿಂಹರಾವ್ ಅವರ ಸರ್ಕಾರ, ಕೇಂದ್ರ ಸರ್ಕಾರ, ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಮಾತ್ರ ಇತ್ತು ಮೀಸಲಾತಿಯನ್ನ ಕೊಡುವಂಥದ್ದು. ಅವರು ಆರ್ಥಿಕವಾಗಿ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಸೇರಿಸಿದ್ರು. ಅದಾದ್ಮೇಲೆ 92ನಲ್ಲಿ ಇದೇ ಸುಪ್ರೀಂ ಕೋರ್ಟ್ ಆರ್ಥಿಕವಾಗಿ ನಾವು ಸೇರಿಸಲಿಕ್ಕೆ ಬರೋದಿಲ್ಲ, ಬರೀ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದಂತವರಿಗೆ ಮಾತ್ರ ಕೊಡೋಣ ಅಂತ ಹೇಳ್ತಾ ಅವತ್ತೇ ತೀರ್ಪು ಕೊಟ್ಟಿತ್ತು. ಅವತ್ತಿಂದ ಆರ್ಥಿಕವಾಗಿ ಹಿಂದುಳಿದಂತವರಿಗೆ ಮಾರ್ಪಾಡು ಮಾಡ್ಲಿಕ್ಕೆ ಬಂದಿಲ್ಲ. ಈಗ ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರ ಮೇಲ್ವರ್ಗದವರಿಗೆ ಆರ್ಥಿಕವಾಗಿ ಹಿಂದುಳಿದಂತವರಿಗೆ 10% ಅಷ್ಟು ಮೀಸಲಾತಿಯನ್ನ ಬೇರೆ ಕೊಟ್ಟಿದೆ. ಇದನ್ನ ಯಾವ ರೀತಿಯಾಗಿ ಜಾಯಿನ್ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಂದ್ರೆ ಈಗ ಯಾಕಂದ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಮೊನ್ನೆ ಕೇಂದ್ರ ಸರ್ಕಾರ ಆ ಒಂದು ಕಾರಣ ತಿದ್ದುಪಡಿ ಮಾಡಿ ಏನು EWS ಮಾಡಿದ ಅಂದ್ರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಮಾಡಿ ಆರ್ಥಿಕ ಹಿಂದುಳಿದವರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಮನಗಂಡ ಸಂದರ್ಭದಲ್ಲಿ ಒಂದು ಕಾಲಕ್ಕೆ ಅದು ಅವಕಾಶ ಇಲ್ಲದೆ ಇರಬಹುದು, ಅವಶ್ಯಕತೆ ಇಲ್ಲದೆ ಇರಬಹುದು. ಈಗ ಅವಶ್ಯಕತೆ ಇದೆ ಅಂತ ಕೇಂದ್ರ ಸರ್ಕಾರ 2019ರಲ್ಲಿ ಏನೋ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಮಾಡಿ 10% ಅನ್ನ ಕೊಟ್ಟಿದೆ. ಹಂಗೆ ಈ ರೀತಿಯಾಗಿ ಹಂತವಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ಸುತ್ತೆ. ಇಂದಿನ ಮಾರ್ಪಾಡುಗಳು ಆಯಾ ಸಂದರ್ಭ ಆಗಿರ್ಬೋದು. ಅದು ಇವತ್ತೇನಿದೆಪ್ಪ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅನೇಕ ಸಮುದಾಯಗಳು ಇವತ್ತು ವಂಚಿತರಾಗುವಂತಿನ ಒಳಗೆ ಎಲ್ಲಾ ಸಮಾಜ ಮತ್ತು ಸಾಮಾಜಿಕ ನ್ಯಾಯವನ್ನ ಪಡೆಯುವಂತಿನ ಒಳಗೆ ಒಟ್ಟಾರೆ ದೇಶದ ಸಂಪತ್ತು ಸಮಪಾಲು ಅಂತ ಸರಿಯಾಗಿ ಹಂಚಿಕೆ ಆಗಬೇಕಾಗಿದೆ. ಅದು ಹಂಚಿಕೆ ಆಗಿಲ್ಲ. ಹಾಗಾಗಿ 87% ಇರ್ತಕ್ಕಂತ ಬಡವರು ಏನಾದರೆ ಆ ಬಡವರಿಗೆ ಇವತ್ತು ನಿಜವಾಗಿರ್ತಕ್ಕಂಥ ನಮ್ಮ ದೇಶದ ಸಂಪತ್ತು ಶಿಕ್ಷಣ ಮತ್ತು ಉದ್ಯೋಗದ ಸಮಪಾಲು ಹಂಚಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ಬಗ್ಗೆ ಒಂದು ಒಳ್ಳೆ ತೀರ್ಮಾನ ನಮ್ಮ ರಾಜ್ಯದ ಮೂಲಕವಾಗಿ. ಮತ್ತೆ ಇನ್ನೊಂದು ಸವಾಲು ಇರೋದು ಗುರುಗಳೇ, ಈಗ 10% ಅಷ್ಟು ಮೀಸಲಾತಿ ಏನ್ ಕೇಂದ್ರ ಸರ್ಕಾರ ಹೇಳಿದೆ ಮೇಲ್ವರ್ಗದವರಿಗೆ 10% ಅಷ್ಟು ಮೀಸಲಾತಿ ಕೊಡ್ಬೇಕು ಅಂತ, ಇನ್ನು ನಮ್ಮ ರಾಜ್ಯದಲ್ಲಿ ಜಾರಿ ಆಗಿಲ್ಲ. ಅದು ಎಲ್ಲಿಗೆ ಅಂದ್ರೆ 50% ಒಳಗ್ ಸೇರಿಸ್ಬೇಕಾ, 50% ಮೇಲ್ ಅದನ್ನ ಜಾಸ್ತಿ ಮಾಡ್ಬಿಟ್ಟು 60%ಗೆ ತರಬೇಕಾ, ಈ ಒಂದು ಗೊಂದಲದಲ್ಲೇ ಮುಳುಗಿದ್ದಾರೆ. ಇನ್ನ ಈಗ ನೀವು ಕೇಳ್ತಾ ಇರುವಂತದ್ದಕ್ಕಾಗಿರ್ಬೋದು, ಕುರುಬರು ಕೇಳ್ತಾ ಇರುವಂತದ್ದಕ್ಕಾಗಿರ್ಬೋದು, ಇನ್ನ ವಾಲ್ಮೀಕಿ ಅವರು ಜಾಸ್ತಿ ಮಾಡ್ಲಿಕ್ಕೆ ಕೇಳ್ತಾ ಇರುವಂತದ್ದಕ್ಕಾಗಿರ್ಬೋದು, ಇದು ಯಾವ ರೀತಿಯಾಗಿ ಅನ್ನುವಂತ ಗೊಂದಲ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇದೆ. ಹೇಗ್ ಸಾಧ್ಯ ಮಾಡ್ತಾರೆ ಇದೆಲ್ಲವನ್ನೂ ಕೂಡ ಅಂತ. ಈಗ ಏನು ಪ್ರಸ್ತುತ ಕರ್ನಾಟಕದ ಸರ್ಕಾರ ಈ ಮೀಸಲಾತಿ ವಿಚಾರಗಳಿಗೆ ಅನೇಕ ಸಮುದಾಯಗಳು ಧ್ವನಿ ಎತ್ತಿದ ಮೇಲೆ ಎಲ್ಲೇ ಒಂದ್ ಕಡೆ ಅವರಿಗೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗಿದೆ. ಆ ಇಕ್ಕಟ್ಟಿನ ಪರಿಸ್ಥಿತಿಗೆ ಒಂದು ಸುಸೂತ್ರವಾಗಿರಲಿಕ್ಕೆ ಏನು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವದು ಅವಶ್ಯಕತೆ ಇದೆ. ಜೊತೆಯಲ್ಲಿ 50% ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡುವಂತ ಹಿನ್ನೆಲೆ ಒಳಗೆ ಆಳ ಮಟ್ಟದವರಿಗೆ ನ್ಯಾಯ ಕೊಡ್ಬೇಕಾಗಿದೆ, ಪಶ್ಚಿಮ ಸರಿಗೆ ನ್ಯಾಯ ಕೊಡ್ಬೇಕಾಗಿದೆ. ನಮ್ಮ ಇತ್ತೀಚೆಗೆ ನಮ್ಮ ಒಕ್ಕಲಿಗ ಸಮುದಾಯದವರು ಸಹ ಅವ್ರೇನು 3A ಒಳಗೆ ಇದಾರೆ, ಅದೊಂದು 4% ಇದೆ. ಅದು ಹೆಚ್ಚು 15% ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಗುರುಗಳೇ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಈ ಹಿನ್ನೆಲೆ ಒಳಗೆ ಸರ್ಕಾರ ಖಂಡಿತವಾಗಿ ಮಾಡುತ್ತೆ ಅಂತ ಒಂದು ಕಾಲಕ್ಕೆ ಅದು ಅವ್ರ ಕೈಲಿ ಆಗದೆ ಇರಬಹುದು. ಅದು ಇವತ್ತು ಬೇಡಿಕೆಗಳು ಹೆಚ್ಚಾಗಿರೋದ್ರಿಂದ ಸಮುದಾಯಗಳು ಇವತ್ತೆಲ್ಲ ಬೀದಿ ಬಂದು ಪ್ರತಿಭಟನೆ ಮಾಡುವಂತ ಸಂದರ್ಭ ಸೃಷ್ಟಿಯಾಗಿರೋದ್ರಿಂದ ಹಾಗಾಗಿ ಎಲ್ಲೇ ಒಂದ್ ಕಡೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸುತ್ತೆ ಅನ್ನುವಂತ ವಿಶ್ವಾಸ ನಮ್ಮದಾಗಿದೆ. ಗುರುಗಳೇ, ಮತ್ತೊಂದು ಈ 3Bಯಲ್ಲೇ ಅಕಸ್ಮಾತ್ ಒಂದ್ 2-3% ಜಾಸ್ತಿ ಮಾಡಿ 2A ನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಕಸ್ಮಾತ್ ಸೇರಿಸ್ತಲೇ 3Bನಲ್ಲೇ ಜಾಸ್ತಿ ಮಾಡ್ಬಿಟ್ಟು ಇಲ್ಲೇ ಅವಕಾಶ ಕೊಟ್ಟಿದೀವಲ್ಲ ಅಂತ ಅಕಸ್ಮಾತ್ ತೀರ್ಮಾನ ಮಾಡೋದಾದ್ರೆ
ಅದೇ ಈಗ 3B ಒಳಗೆ 5% ಇದೆ. ಹೌದು. ಈಗ ಅವ್ರಿಗೆ ನಮ್ದೇನು ಆಲೋಚನೆಪ್ಪ ಅಂದ್ರೆ ಹೇಳಿ ಕೇಳಿಸ್ತಾ ಇದೆ. ಸ್ವಲ್ಪ ಹೆಚ್ಚು ಮಾಡ್ರಿ, ಹಿಂಗೆ ಎಲ್ಲವನ್ನು ಹೆಚ್ಚು ಮಾಡ್ತಾ ಹೋದ್ರೆ ಈ ಮೂಲಕ ಎಲ್ಲರಿಗೂ ನ್ಯಾಯ ಕೊಡ್ಲಿಕ್ಕೆ ಅವಕಾಶ ಇದೆಯಲ್ಲ. ಯಾಕಂದ್ರೆ 3B ಒಳಗೆ ಕೇವಲ 5% ಇದೆ, ಅದನ್ನ 8 ಮಾಡ್ರಿ. 2A ಒಳಗಡೆ ಕೇವಲ 15% ಇದೆ, ಅದನ್ನ 20 ಮಾಡ್ರಿ. ಆಮೇಲೆ ನಮ್ಮ SC ಮೀಸಲಾತಿ 15 ಇದೆ, ಅದು 18 ಮಾಡಿ. ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದೇ ತರ ST ಮೀಸಲಾತಿ ಏನ್ 3+5 ಇದೆಯಲ್ಲ, ಅದನ್ನು ವಾಲ್ಮೀಕಿ ಬಂದ 7 ಕೊಟ್ಟು ಈ ರೀತಿಯಾಗಿ ಒಂದು ಒಟ್ಟಾರೆ ಈ ಇವತ್ತಿನ ಅನಿವಾರ್ಯತೆ ಏನಪ್ಪ ಅಂದ್ರೆ ಮೀಸಲಾತಿಯ ಉತ್ಕ್ರಾಂತಿ ಆಗ್ಬೇಕಾಗಿದೆ ಅಂತ. ಮೀಸಲಾತಿ ಉತ್ಕ್ರಾಂತಿ ಆಗುವಂತ ಅಂದು ಏನು ಕೆಲವೊಂದು ಆಯೋಗದ ಮೂಲಕವಾಗಿ ಚರ್ಚೆ ಶುರು, ಬಂಡಲ್ ಕಮಿಷನ್ ಅಂದ್ರೆ ಬಹಳ ದೊಡ್ಡ ಇಡೀ ದೇಶಾದ್ಯಂತ ದೊಡ್ಡ ವಿವಾದ ಉಂಟಾಗಿತ್ತು. ಅವತ್ತಿನ ಅನಿವಾರ್ಯತೆ ಹಂಗಿತ್ತು, ಅವತ್ತಿನ ಕಾಲ ಹಂಗಿತ್ತು. ಆದ್ರೆ ಇವತ್ತು ಎಲ್ಲರೂ ಕೇಳಕತ್ತಾರೆ, ಯಾರು ಮುಂದುವರೆದ ಸಮಾಜ ಅಂತೇಳಿ ಅಣೆಪಟ್ಟಿ ಕಟ್ಕೊಂಡಿತ್ತು. ಆ ಸಮಾಜ ಸಹ ಇವತ್ತು ಸಾಮಾಜಿಕ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ಹೋರಾಟವನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ 718ಕ್ಕೂ ಹೆಚ್ಚಿನ ಕಿಲೋಮೀಟರ್ ನೀವು ಪಾದಯಾತ್ರೆಯನ್ನ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಇಲ್ಲಿಗೆ ತಲುಪ್ತೀರಾ. ಅದಾದ್ಮೇಲೆ ಪ್ರತಿಯೊಂದು ಜಾತಿಯವರು ಕೂಡ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ನಮ್ಮ ಜಾತಿಯೊಳಗಡೆ ಬಂದ್ರೆ ನಮಗ್ ಕಷ್ಟ, ಅಥವಾ ಈಗ ಬೇರೆಯವರು ನಮ್ಮ ಪಂಗಡದ ಒಳಗ್ ಬಂದ್ಬಿಟ್ರೆ ನಮಗೆ ಇನ್ನೂ ಕೂಡ ಕಷ್ಟ. ಇದೊಂದು ದೊಡ್ಡ ಸಮುದಾಯ, 80 ಲಕ್ಷಕ್ಕೂ ಹೆಚ್ಚಿನ ಪಂಚಮಸಾಲಿ ಒಂದು ದೊಡ್ಡ ಸಮುದಾಯ ನಮ್ಮ 15% ಒಳಗ್ ಬಂದ್ಬಿಟ್ರೆ ನಾವೆಲ್ಲ ಏನ್ ಮಾಡ್ಬೇಕು ಅಂತೆಲ್ಲ ಪ್ರಶ್ನೆನ ಮಾಡ್ತಿದ್ದಾರೆ. ಸಹಜವಾಗಿ ಅವರಿಗೆ ಆತಂಕ ಇದೆ. ನೀವು ಅಕಸ್ಮಾತ್ 2A ಒಳಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಈಗ ಅದಕ್ಕೆ 15% ಅನ್ನುವಂತ ಒಂದು ರೊಟ್ಟಿ ಇದೆ. ಅದರಲ್ಲಿ 101 ಪಂಗಡ ಅದನ್ನ ಅದರ ಒಂದು ಪ್ರಸಾದವನ್ನು ಉಣ್ತಾ ಇದಾರೆ, ರೊಟ್ಟಿಯ ತುಣುಕನ್ನು ತಿಂತಾ ಇದಾರೆ. ಅದ್ರೊಳಗೆ ನಾವು ಬಂದ್ರಪ್ಪ ಹೆಚ್ಚು ಪಾಲ್ ತಿಂತಾರೆ ನಾವಂತ ತಪ್ಪು ಕಲ್ಪನೆ ಇದೆ. ಅದಕ್ಕೋಸ್ಕರ ಇನ್ನೊಂದು ರೊಟ್ಟಿ ಮಾಡ್ಕೊಡ್ಬಿಡ್ಲಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ. ಇನ್ನೊಂದು 15% ಒಂದೇ ರೊಟ್ಟಿ ಇದೆಯಲ್ಲ, ಇನ್ನೊಂದು ರೊಟ್ಟಿ ಮಾಡ್ಕೊಟ್ರೆ ಆ ಒಂದು ರೊಟ್ಟಿಯ ಫಲಾನುವನ್ನ ಒಕ್ಕಲಿಗ ಸಮುದಾಯದಲ್ಲಿ ಪಡ್ಕೊಳ್ಬಹುದು, ಪಂಚಮಸಾಲಿಗಳು ಪಡ್ಕೊಳ್ಬಹುದು, ಮರಾಠ ಬಂಧುಗಳು ಸಹ ಪಡ್ಕೊಳ್ಬಹುದು. ಒಟ್ಟಾರೆ ಈಗೇನು 50% ಏನಾಗಿದೆಯಪ್ಪ ನಿಮ್ಗೆ ಗೊತ್ತಿರೋ ಹಾಗೆ 50% ಅನ್ನ ಲಿಮಿಟ್ ಮಾಡ್ಬಿಟ್ಟು 50% ಮೇಲ್ವರ್ಗದವರಿಗೆ ಕೊಟ್ಬಿಟ್ಟಿದ್ದಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಜನರಲ್ 50% ಇಡೀ 50% ಜನರಲ್ ಕೆಟಗರಿ ಒಳಗೆ ಕೆಲವು ವರ್ಗಗಳು ಅದನ್ನ ಫಲಾನುಭವಿಗಳಾಗಿದ್ದಾರೆ. ಇನ್ನು 50% ಒಳಗೆ ಕೇವಲ ಶ್ರಮಿಕರು, ಅಲಕ್ಷಿತ ಸಮುದಾಯಗಳು, ಹಿಂದೂ ವರ್ಗ ಇವು ಅಷ್ಟೇ ಅನುಭವಿಸಕತ್ತಾರೆ. ಹಾಗಾಗಿ ಅದನ್ನ ಹೆಚ್ಚು ಮಾಡೋ ಪ್ರಯತ್ನ ಮಾಡ್ಲಿ ಅಂತ ಹೆಚ್ಚು ಮಾಡೋ ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ ಸಹ ಸಾಧ್ಯವಾದ್ರೆ ಖಾಸಗಿ ಸಂಸ್ಥೆಗಳಲ್ಲಿ ಸಹ ಇವತ್ತು ಮೀಸಲಾತಿ ಬರುವುದು ಅವಶ್ಯಕತೆ ಇದೆ. ಯಾಕಂದ್ರೆ ಸರ್ಕಾರಿ ಸ್ವಾಮಿಗಳು ಇವತ್ತೆಲ್ಲ ಮಾರಾಟ ವಸ್ತುಗಳಾಗ್ಬಿಟ್ಟಿದ್ದು. ಹಾಗಾಗಿ ಸರ್ಕಾರಿ ನೌಕರರ ಸಂಖ್ಯೆ ಕಡಿಮೆ ಆಗ್ತಿದೆ. ಈ ಹಿನ್ನೆಲೆ ಒಳಗೆ ಖಾಸಗಿಯಲ್ಲಿ ಸಹ ಮೀಸಲಾತಿಯ ಸೌಲಭ್ಯ ಸಿಕ್ಕರಪ್ಪ ಅಂದ್ರೆ ಈ ಖಾಸಗಿ ಸಂಸ್ಥೆಗಳು ಏನಾಗಿದೆಪ್ಪ ಅಂದ್ರೆ ಕೇವಲ ಅತ್ಯಂತ ಹೆಚ್ಚು ಮೆರೆತಿದ್ದಂತವ್ರು, ಕೇವಲ ಒಂದು ಸಮುದಾಯಗಳು ಅಂತ ಅದ್ರ ಲಾಭವನ್ನು ಪಡ್ಕೊಳ್ತಿದ್ದೇವೆ. ಆದ್ರೆ ಖಾಸಗಿ ಸಂಸ್ಥೆಗಳಲ್ಲಿ ಹಳ್ಳಿಯ ಜನಕ್ಕಾಗಿರ್ಬೋದು, ಬಡವರಿಗೆ ಬಹಳ ಕಷ್ಟ ಅದ ರೀಚ್ ಮಾಡ್ಲಿಕ್ಕೆ. ಹಾಗಾಗಿ ಖಾಸಗಿ ಉದ್ಯಮಗಳಲ್ಲಿ ಸಹ ಇವತ್ತು ಮೀಸಲಾತಿ ಪ್ರಮಾಣ ಆತಪ್ಪ ಅಂದ್ರೆ ಸರ್ಕಾರಿ ಉದ್ಯೋಗದಲ್ಲೇ ಬೇಕು ಅಂತೇಳಿ ಇವತ್ತು ನಾವು ಕೈ ಕಟ್ಕೊಳಕ್ಕಿಂತ ಆ ಮೂಲಕ ಎಲ್ಲರಿಗೂ ಯಾವ ಒದಗಿಸ್ಲಿಕ್ಕೆ ಸಾಧ್ಯ ಇದೆಯಲ್ಲ. ಹಾಗಾಗಿ ಇವತ್ತು ಎಲ್ಲ ಒಂದ್ ಕಡೆ ಇಡೀ ದೇಶಾದ್ಯಂತ ಒಂದ್ ಕಡೆ ಜಾಟ್ ಜನಾಂಗದವರು ಹರಿಯಾಣದಲ್ಲಿ ಮಾಡಕತ್ತಾರೆ, ಗುಜ್ಜಾರ್ ಜನಾಂಗದವರು ಇದರಲ್ಲಿ ರಾಜಸ್ಥಾನದಲ್ಲಿ ಮಾಡ್ತಿದ್ದಾರೆ, ಆಮೇಲೆ ಪಟೇಲ್ ಜನಾಂಗದವರು ಸಹ ನಮ್ಮ ಗುಜರಾತ್ ಅಲ್ಲಿ ಮಾಡ್ತಿದ್ದಾರೆ, ನಮ್ಮ ಮರಾಠ ಬಂಧುಗಳು ಮಹಾರಾಷ್ಟ್ರದಲ್ಲಿ ಮಾಡ್ತಿದ್ದಾರೆ. ಹಿಂಗೆ ಎಲ್ಲಾ ಕಡೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇಡೀ ದೇಶದ ಅದು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಅವಧಿಯೊಳಗೆ ಆ 82 ಇರ್ತಕ್ಕಂತ ಬಡವರು ಏನಿದ್ದಾರೆ, ಆ 82 ಬಡವರಿಗೆ ಹರಿಸಾಮಾನ್ಯವಾಗಿರುವಂತ ನ್ಯಾಯವನ್ನು ಕೊಡುವಂತ ಯಾವ ರೀತಿ ಅವರು 2019ರಲ್ಲಿ EWS ಮಾಡಿದ್ರು, ಅದೇ ತರನಾಗಿ 82 ಸಹ ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಿ ರಾಷ್ಟ್ರಾದ್ಯಂತ ಹೊಸ ಕ್ರಾಂತಿ ಮಾಡಲೇನಂತದ್ದು ನಮ್ಮೆಲ್ಲರ ಆಶೆ. ಓಕೆ, ಥ್ಯಾಂಕ್ ಯು ಗುರುಗಳೇ. ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರು ಕೂಡ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಆಗ್ತಾನೆ ಹೋಗ್ತಾ ಇದೆ. ಏನ್ ಮಾಡಬಹುದು ರಾಜ್ಯ ಸರ್ಕಾರ, ಯಾವ ರೀತಿಯಾದಂತ ಟಫ್ ರೂಲ್ಸ್ ಗಳನ್ನ ಜಾರಿಗೆ ತರಲಿಕ್ಕೆ ಮುಂದಾಗಬಹುದು ಅನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಈ ಸಂದರ್ಭದಲ್ಲಿ ಲಾಕ್ ಡೌನ್ ಇಲ್ಲ, ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್. ಸದ್ಯಕ್ಕೆ ಲಾಕ್ ಡೌನ್, ಸೆಮಿ ಲಾಕ್ ಡೌನ್ ಅನ್ನುವಂತ ಪ್ರಶ್ನೆನೇ ಇಲ್ಲ, ಅಂತ ಪರಿಸ್ಥಿತಿ ಇನ್ನು ಬಂದಿಲ್ಲ ಅಂತ ಹೇಳಿದ್ದಾರೆ ಸುಧಾಕರ್. ಆದ್ರೂ ಒಂದು ವಾರ ಕಾದು ನೋಡ್ತೇವೆ, ಪರಿಸ್ಥಿತಿ ಗಮನಿಸಿ ಸಿಎಂ BSY ಜೊತೆ ಚರ್ಚೆಯನ್ನ ಮಾಡ್ತೀವಿ, ಚರ್ಚಿಸಿ ಮಾರ್ಗಸೂಚಿ ಬದಲಾವಣೆ ಬಗ್ಗೆ ನಿರ್ಧಾರವನ್ನ
ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಲಾಕ್ಡೌನ್ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಆದರೂ ಕೂಡ ನಾವು ಪ್ರತಿನಿತ್ಯ ಕೂಡ ಇದ್ರ ಬಗ್ಗೆ ಗಮನವನ್ನ ಇಟ್ಟಿದ್ದೀವಿ, ತೀಕ್ಷ್ಣವಾಗಿ ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೀವಿ. ಯಾವುದೇ ಪರಿಸ್ಥಿತಿ ಭಿನ್ನವಾಗಿ ಹೊರಹೊಮ್ಮಿದ್ರೆ ಅವಾಗ ಖಂಡಿತವಾಗಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರಿಯಾದಂತ ಕ್ರಮವನ್ನು ವಹಿಸ್ತೀವಿ. ಲಾಕ್ಡೌನ್ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಆದರೂ ಕೂಡ ನಾವು ಪ್ರತಿನಿತ್ಯ ಕೂಡ ಇದ್ರ ಬಗ್ಗೆ ಗಮನವನ್ನ ಇಟ್ಟಿದ್ದೀವಿ, ತೀಕ್ಷ್ಣವಾಗಿ ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೀವಿ. ಯಾವುದೇ ಪರಿಸ್ಥಿತಿ ಮೈಸೂರಿನಲ್ಲಿ ಮಿನಿ ಲಾಕ್ಡೌನ್ ಮಾಡಬೇಕಾಗುತ್ತೆ ಅಂತ ಮೈಸೂರಿನ ಡಿಸಿ ರೋಹಿಣಿ ಸಿಂಧೂರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಹೇಳಿದ್ರೆ ಸೆಮಿ ಲಾಕ್ಡೌನ್ ಫಿಕ್ಸ್ ಮಾಡ್ತೀವಿ ಅಂತ ಕೂಡ ರೋಹಿಣಿ ಸಿಂಧೂರಿ ಹೇಳಿರುವಂತದ್ದು. 500ಕ್ಕಿಂತ ಹೆಚ್ಚಾಗಿ ಜನ ಎಲ್ಲೂ ಕೂಡ ಸೇರಬಾರದು. ಈಗಾಗಲೇ ಜಾತ್ರೆ ಉತ್ಸವವನ್ನ ರದ್ದು ಮಾಡಿದ್ದೇವೆ. ಮೈಸೂರಿನಲ್ಲಿ ಡಿಸಿ ರೋಹಿಣಿ ಸಿಂಧೂರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇನ್ನು ನಂಜನಗೂಡು ಜಾತ್ರೆಗೆ 500 ಮಂದಿ ಭಾಗಿಯಾಗಲಿಕ್ಕೆ ಅನುಮತಿಯನ್ನ ನೀಡಿದ್ದಾರೆ. ಲಕ್ಷಾಂತರ ಜನ ಬಂದು ಜಾತ್ರೆ ಮಾಡೋದಕ್ಕೆ ಆಗೋಲ್ಲ, ಜಾತ್ರೆಯನ್ನ ಮುಂದಿನ ವರ್ಷನೂ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. ಸದನ ಅಧಿವೇಶನದಲ್ಲಿ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ರಸ್ತಾಪವನ್ನು ಮಾಡಿತ್ತು, ಅದು ಚರ್ಚೆ ಆಗ್ತಾ ಇದೆ, ನೋಡೋಣ. ಸಿಡಿ ಎಲ್ಲ ಟಿವಿ ಚಾನೆಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸಾರ ಆಗ್ತದೆ. ಅದು ನನ್ನ ಟೇಬಲ್ ಮೇಲೆ ಹೇಗೆ ಪ್ರಸಾರ ಆಯಿತು ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ, ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇದು ಆದದ್ದು ಮಾರ್ಚ್ 2021 2ನೇ ತಾರೀಕು ಸುಮಾರು 6:45 ಗಂಟೆನಲ್ಲಿ ಒಬ್ಬ ದಿನೇಶ್ ಕಲ್ಲಳ್ಳಿ ಅಂತಕ್ಕಂಥವರು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಅವರಿಗೆ ರಾಜ್ಯ ಸರ್ಕಾರದ ಒಬ್ಬರ ಮಂತ್ರಿಗಳು ರಮೇಶ್ ಜಾರಕಿಹೊಳಿ ಅವರು ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸಂಬಂಧಪಟ್ಟಂತೆ ಒಂದು ಸಿಡಿ ಇದೆ, ಅದಕ್ಕೆ ನಾನು ದೂರು ಕೊಡಕ್ಕೆ ಬಂದಿದ್ದೀನಿ ಅಂತೇಳಿ ಪೊಲೀಸ್ ಕಮಿಷನರಿಗೆ ಹೇಳ್ತಾರೆ. ಪೊಲೀಸ್ ಕಮಿಷನರ್ ಹೇಳ್ತಾರೆ, ನಾನು ದೂರು ತಗೊಳ್ಳಲ್ಲ, ನೀವು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವ್ರನ್ನ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಅವರು ಅಲ್ಲಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಸಿಡಿನೂ ಕೊಡ್ತಾರೆ. ಸೈಮಲ್ಟೇನಿಯಸ್ಲಿ ಇಡೀ ರಾಜ್ಯದಲ್ಲಿ ಸಿಡಿ ಪ್ರಸಾರ ಆಗ್ತದೆ. ಟೆಲಿವಿಷನ್ ನಲ್ಲಿ ಪ್ರಸಾರ ಆಗ್ತದೆ, ಯೂಟ್ಯೂಬ್ ನಲ್ಲಿ ಪ್ರಸಾರ ಆಗ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಗ್ತದೆ,
ಮತ್ತು ಎಲ್ಲ ಟಿವಿ ಚಾನೆಲ್ಗಳಲ್ಲೂ ಕೂಡ ಪ್ರಸಾರ ಆಗ್ತದೆ. ಅವರು ಒಬ್ಬ ಹೆಣ್ಮಗಳ ಜೊತೆಲಿ ಇದ್ರು. ಆ ಹೆಣ್ಮಗಳು ಇವರಿಗೆ ಕೆಲಸ ಕೇಳ್ಕೊಂಡು ಹೋಗಿದ್ರು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಸರ್ಕಾರದ ಮಂತ್ರಿ, ಇರಿಗೇಷನ್ ಮಿನಿಸ್ಟರ್. ಅಲ್ಲಿ ಕೆಲಸ ಕೇಳ್ಕೊಂಡು ಹೋದಾಗ ಲೈಂಗಿಕವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದನ್ನ ಅದರ ಸಂಬಂಧಪಟ್ಟಂತ ಸಿಡಿ ಇದು. ಈ ದಿನೇಶ್ ಕಲ್ಲಳ್ಳಿ ಅವರು ಕೊಟ್ಟಂತ ಫಿರ್ಯಾದ್ ಇದೆಯಲ್ಲ, ಅದು FIR ಆಗಲಿಲ್ಲ. Though there is a cognizable offense in the FIR, FIR is not registered and sent to concerned court. Nor NCR is issued. It is neither registered nor NCR is issued to the complainant. According to me, case should have been taken off by the police. It has not been done. ಇದು ಗೊತ್ತಾದ ಮೇಲೆ ಸುಮಾರು 9 ಗಂಟೆ ಅಷ್ಟೊತ್ತಿಗೆ, ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ರಮೇಶ್ ಜಾರಕಿಹೊಳಿ ಅವರು Honorable Minister, he made a statement in responding to the media reports, and he has denied his involvement in this scandal. And also he said the videos given to the police is a fake video. It is a fake video. That is the statement made by Mr. Jarkiwale, who is a irrigation minister in the present government. ಅದು ಹೇಳಿದ ಮೇಲೆ 2ನೇ ತಾರೀಕು 9 ಗಂಟೆಗೆ ಅದನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ ಅವ್ರ ಮೇಲೆ ಒತ್ತಡಗಳೆಲ್ಲ ಬಂದ ಮೇಲೆ, ಪಾರ್ಟಿಯಿಂದ ಒತ್ತಡ ಬಂದ ಮೇಲೆ, ಟಿವಿ ಚಾನೆಲ್ ಮಾಧ್ಯಮಗಳಿಂದ ಒತ್ತಡ ಬಂದ ಮೇಲೆ, on 3rd March he resigned. ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನು ಕೊಡುತ್ತಾರೆ. ಅದಕ್ಕಿಂತ ಮೊದಲು ಏನು ಹೇಳಿರ್ತಾರೆ, ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಮೈ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ದೇರ್. ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ.
there is a big conspiracy behind this. And I am not going to resign. I'll fight it out. ಇದು 3ನೇ ತಾರೀಕು ಆಗ್ತದೆ. 3ನೇ ತಾರೀಕು ಪೊಲೀಸ್ನವರು ದಿನೇಶ್ ಕಲ್ಲಳ್ಳಿ ಅವ್ರನ್ನ ಕರೀತಾರೆ. ಅವರು ಅವರ ಲಾಯರ್ ಮೂಲಕ ಹೋಗ್ತಾರೆ ಅವ್ರ ಸ್ಟೇಟ್ಮೆಂಟ್ ಕೊಡಕ್ಕೆ. ಅದು 4ನೇ ತಾರೀಕು. ಇದಾದ್ಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ರಮೇಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಕೆಲವು ಮಿನಿಸ್ಟ್ರಿಗಳೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೊಟ್ಟು ರಮೇಶ್ ಜಾರಕಿಹೊಳಿ ಅವರು ಏನ್ ಹೇಳ್ತಾರೆ, ಈ ಸಿಡಿ ತಯಾರು ಮಾಡಕ್ಕೆ ಸುಮಾರು 20 ಕೋಟಿ ರೂಪಾಯಿ ಖರ್ಚಾಗಿದೆ. ಅವರು ಪ್ರೆಸ್ ಬಂದು ಹೇಳ್ತಾರೆ, ಇದು ಒಂದು ಅಪಾರ್ಟ್ಮೆಂಟ್ನಲ್ಲಿ, ಅಪಾರ್ಟ್ಮೆಂಟ್ ನಂಬರ್ 45 ಇರೋ ಓರಿಯನ್ ಯಶವಂತಪುರದಲ್ಲಿರ್ತಕ್ಕಂಥ ಓರಿಯನ್, ಕೇಳಿಸಲ್ವಾ? ತೆಗೆದೇ ಹಾಕ್ಬಿಡ್ತೀನಿ ಬಿಡಪ್ಪ. ಓರಿಯನ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ 4-5ರಲ್ಲಿ ಇದು ತಯಾರಾಗಿದೆ ಸಿಡಿ. ಇದಕ್ಕೆ 20 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಹೆಸರೇನು ಹೇಳಲಿಲ್ಲ. ಇದು ಕರ್ತೃ ಯಾರು ಅಂತಕ್ಕಂಥ ಹೆಸರು ಹೇಳಲಿಲ್ಲ. ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಅದನ್ನೇ ಹೇಳ್ತಾರೆ, ಅವ್ರ ತಮ್ಮನೂ ಕೂಡ ಅದೇ ಹೇಳ್ತಾರೆ. ಇದಾದ್ಮೇಲೆ ರಾಜೀನಾಮೆ ಕೊಟ್ಟ ಮೇಲೆ 6/3/2021 6 ಜನ ಮಾನ್ಯ ಮಂತ್ರಿಗಳು ಅವರು, ಅವ್ರ ಹೆಸರುಗಳು ಎಲ್ರಿಗೂ ಗೊತ್ತಿದೆ, ಆದರೂ ಕೂಡ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. BC ಪಾಟೀಲ್, ಮಿಸ್ಟರ್ ಹೆಬ್ಬಾರ್, ST ಸೋಮಶೇಖರ್, ಡಾಕ್ಟರ್ ಸುಧಾಕರ್, ನಾರಾಯಣಗೌಡ, ಬೈರ್ತಿ ಬಸವರಾಜ್. 6 ಜನ ಮಿನಿಸ್ಟ್ರಿಗಳು 5ನೇ ತಾರೀಕು 6/5/6 ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಒಂದು ಸಿವಿಲ್ ಸೂಟ್ ಹಾಕ್ತಾರೆ. ಸಿವಿಲ್ ಸೂಟ್ ಫಾರ್ ಪರ್ಮನೆಂಟ್ ಇಂಜಂಕ್ಷನ್. ದಿ ಪ್ರೇಯರ್ ಈಸ್ ಪರ್ಮನೆಂಟ್ ಇಂಜಂಕ್ಷನ್. Along with the civil suit, they also filed an interlocutory application seeking temporary injunction. Seeking temporary injunction. According to me, as I understand the law, there is no cause of action at all. Without any cause of action, they may be telecasted, they may be reported.
On this ground, so cause of action arises for us. And Rajshekhar Malali also made a statement that there are 19 CDs in respect of MLAs and other ministers and MLAs other than Ramesh Jarkiholy. So it is mentioned in the plaint. The plaintiffs mentioned it in the plaint. So it is a kalpita. ಒಂದು ಆಪಾದನೆ, ಕಲ್ಪಿತ ಆಪಾದನೆ. ನಮ್ಮ ಕಡೆ ಒಂದು ಗಾದೆ ಇದೆ, ಕುಂಬಳಕಾಯಿನ ಕಳ್ಳ ಅಂದ್ರೆ ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತೇಳಿ. ಬೆನ್ ಮುಟ್ಕೊಂಡ್ರು ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತ. ನಮ್ಮ ಕಡೆ ಹಳ್ಳಿನಲ್ಲಿ ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತ. ಎಗಲು ಕುಂಬಳಕಾಯಿನ ಕಳ್ಳ ಅಂದ್ರೆ ಎಗಲ್ ಮುಟ್ಟು ನೋಡ್ಕೊಂಡ್ರು. I don't know what made these honorable ministers to approach the civil court and get the temporary injunction. If they are clear in their mind, they have not done anything which violates the law or it attracts Indian Penal Code or other laws. Without any evidence or provocation, they filed the suit and got the temporary injunction. The civil judge court granted temporary injunction on 6th March 2021 till next date of hearing, that is 31st March 2021. ಅಲ್ಲಿವರೆಗೆ ಕೊಟ್ಟಿದ್ದಾರೆ. 31ರವರೆಗೆ ಟೆಂಪರರಿ ಇಂಜಂಕ್ಷನ್ ಕೊಟ್ಟು 67 ಚಾನೆಲ್ಗಳಿಗೆ ಮತ್ತೆ 68ನೇ ರಾಜಶೇಖರ್ ಮಲಾಲಿ ಅವರಿಗೆ ಯಾವುದನ್ನು ಕೂಡ ಪ್ರಸಾರ ಮಾಡಬಾರದು. ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಯಾವುದೇ ಪ್ರಸಾರ ಮಾಡ್ತಕ್ಕಂಥದ್ದು ಯಾರು ಕೂಡ ಮಾಡಬಾರದು ಅಂತೇಳಿ ಮಾಡಿಬಿಟ್ಟಿದ್ದಾರೆ. ದಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ is given under Article 19 of the Indian Penal Code. And every citizen of this country is expected to know what their representatives are doing in the assembly and in the parliament or in the government. It is the right. ಅವರು ಏನು ಹೇಳಿದ್ದಾರೆ, ಇಂಜೆಕ್ಷನ್ ಕೊಡದೆ ಹೋಗ್ಬಿಟ್ರೆ ನಾವು ನಮ್ಮ ಕ್ಷೇತ್ರದಲ್ಲಿ ಜನಸೇವೆ ಮಾಡ್ಕೊಂಡಿದ್ದೀವಿ, ಮಂತ್ರಿಗಳಾಗಿ ಜನಸೇವೆ ಮಾಡ್ಕೊಂಡು ಬಂದಿದ್ದೀವಿ, ರಾಜ್ಯದಲ್ಲಿ ನಮಗೆ ಒಳ್ಳೆ ರೆಪ್ಯುಟೇಷನ್ ಇದೆ, ಇದೆಲ್ಲ ಮಣ್ಣು ಪಾಲಾಗ್ಬಿಡ್ತದೆ, ತೇಜೋವಧಿ ಆಗ್ಬಿಡ್ತದೆ ಅಂತೇಳಿ ಅವರು ಇಂಜೆಕ್ಷನ್ ಅನ್ನು ತಗೊಂಡಿರ್ತಕ್ಕಂಥದ್ದು. ನನಗೆ ಇವರು ಆಲ್ 6 ಮಿನಿಸ್ಟರ್ಸ್ 2 ಸಾರಿ ಓದ್ತಕ್ಕಂತಾರೆ. ಎಸ್ MLA ಓದ್ತಕ್ಕಂತಾರೆ, ಎಸ್ ಮಿನಿಸ್ಟರ್ ಓದ್ತಕ್ಕಂತಾರೆ. I will discharge my duties as a minister without fear and ಯಾವುದೇ ನಮಗೆ ಎಂಥದ್ದು
ಭಯ, ಭಾಗ, ರಾಗ, ದ್ವೇಷ ಯಾವುದು ಇಲ್ದೇನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ವೈ ದೇ ಆರ್ ಅಫ್ರೈಡ್? ವೈ ದೇ ಆರ್ ಫಿಯರ್ಡ್ if they have not done anything? Why they have approached the court seeking the protection from the court? The very fact, ಈಗ ಇವರು ಯಾವುದೇ ಭಯ ಭೀತಿ ಇಲ್ಲದೇನೆ ನಾವು ಮುಕ್ತರಿಗಳಾಗಿ ಕೆಲಸ ಮಾಡ್ತೀವಿ, ಸಮಾಜದ ಕೆಲಸ ಮಾಡ್ತೀವಿ, ಸರ್ಕಾರದ ಕೆಲಸ ಮಾಡ್ತೀವಿ ಅಂತನ್ನುವಾಗ ಭಯ ಯಾಕೆ ಇವರಿಗೆ? ಇವರು ಜನರಿಗೆ ಹೆಂಗೆ ರಕ್ಷಣೆಗೆ ಇರ್ತಾರೆ? ಇವರು ಅವ್ರ ಕ್ಷೇತ್ರದ ಜನರಿಗೆ, ರಾಜ್ಯದ ಜನರಿಗೆ ಹೆಂಗೆ ರಕ್ಷಣೆ ಕೊಡ್ತಾರೆ? ಅವ್ರಿಗೆ ರಕ್ಷಣೆ ಇಲ್ಲ ಅಂತ ಭಯದಿಂದ ಇರುವಾಗ ಬೇರೆ ಜನರಿಗೆ ಹೆಂಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ? ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ. ಇದ್ಯಾಕೆ ಮಧ್ಯದಲ್ಲಿ ಎದ್ದೇಳ್ಬೇಕು ಅಂತ ನಿಮ್ದು ಅಭ್ಯಾಸನ? ಅಲ್ಲ, ಮಾತಾಡ್ಲಿ ಪಾಪ, ನಂದೇನು ತಕರಾರಿಲ್ಲ, ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಫ್ಯಾಕ್ಟ್ಸನ್ನು ಹೇಳ್ತಾ ಹೇಳ್ತಾ ಸ್ವಲ್ಪ ಅವರ ಆರ್ಗ್ಯುಮೆಂಟನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಮಾನ್ಯ ಸಭಾಧ್ಯಕ್ಷರೇ, ನಾವು ಓತೆಲ್ಲ ತೊಗೊಂಡಿರ್ತೀವಿ, ರಾಗ, ದ್ವೇಷ, ಭಯ ಇಲ್ಲ ಅಂತ. ಇವತ್ತು ಅವರು ಆತಂಕ ಪಟ್ಟಿರುವಂಥದ್ದು ಈ ಷಡ್ಯಂತ್ರಕ್ಕೆ ಯಾರಾದರೂ ಕೂಡ ಆತಂಕ ಪಡುವಂಥದ್ದು. ಯಾಕಂದರೆ ಉದಾಹರಣೆ ಹೇಳ್ಬಿಡ್ತೀನಿ. ನಿಮ್ಮ ಸರ್ಕಾರ ಇದ್ದಾಗ ಒಬ್ಬ ಮಂತ್ರಿಗಳು, ಅಧ್ಯಕ್ಷರೇ, ನಾನು ಕಾಸಪ್ ಆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅದು ಮೆರಿಟ್ ಮೇಲಲ್ಲ ನಾನು ಹೇಳಿರೋದು. ನನ್ನ ಪ್ರಕಾರ, ಅಕಾರ್ಡಿಂಗ್ ಟು ಮೀ ಆಸ್ ಎನ್ ಅಡ್ವೊಕೇಟ್, ದೇರ್ ಇಸ್ ನೋ ಕಾಸಪ್ ಆಕ್ಷನ್ ಫಾರ್ ದಿ plaintiffs. ಏನಿದ್ರು ಬಿಫೋರ್ ದಿ ಕೋರ್ಟ್, that is what I said. There is no ಕಾಸಪ್ ಆಕ್ಷನ್. It does not mean order passed by the civil judge may be wrong. Does not mean ಅದು ಕೇಸ್ನ, ಅಲ್ಲಿರ್ತಕ್ಕಂಥ ಕೇಸ್ನ ಪ್ರಿಜುಡಿಸ್ ಮಾಡ್ಬಿಡ್ತದೆ ಅಂತ ಅಲ್ಲ. ಬಿಕಾಸ್ ಆಲ್ರೆಡಿ ನಥಿಂಗ್ ಬಟ್ ಟೆಂಪರರಿ ಇಂಜೆಕ್ಷನ್ ಇಲ್ಲ ಅಂದ್ರೆ ಟೆಂಪರರಿ ಇಂಜೆಕ್ಷನ್ ಇಸ್ ಗ್ರಾಂಟೆಡ್. ಎಸ್, ಇಟ್ ಇಸ್ ದಿ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಸಿಟ್ಟಿಂಗ್ ಜಡ್ಜ್. ಅದನ್ನ ಹೌ ಕ್ಯಾನ್ ವಿ ಕಮೆಂಟ್ ಅಪಾನ್ ಹಿಯರ್? ಎಲ್ಲ ಕೋರ್ಟ್ ಇರ್ತಕ್ಕಂಥ ಮ್ಯಾಟರ್ ಸಬ್ಜುಡಿಸ್ ಬರಲ್ಲ. ಹಾಗಾದ್ರೆ ಲೆಜಿಸ್ಲೇಚರ್ ಒಂದು ಪಾರ್ಲಿಮೆಂಟ್ ಇವ್ರಿಗಿರ್ತಕ್ಕಂಥ ಜವಾಬ್ದಾರಿಗಳೇನು? ಹಾಗಾದ್ರೆ ಇಟ್ ಇಸ್ ದಿ ಡಿಸ್ಕ್ರಿಷನ್ ಆಫ್ ದಿ ಸ್ಪೀಕರ್. Yes, I raised you pass any decision. It prejudices the proceedings of the matter which is all pending. No, according to me, it does not prejudice ಮಾನ್ಯ the matter which is already there in the court. ಸರ್, ಅದರಿಂದ does not amount to prejudice. ಸರ್, ಇಟ್ ಇಸ್ I am not speaking on merit of the case. ಬೊಮ್ಮಾಯಿ ಬಿಡಿ ಸರ್. I am not speaking on the merit of the case. ಬೊಮ್ಮಾಯಿ, ಈಗ this matter is a settled matter, sir. ಏನು ಅಂದರೆ, if some matter is under adjudication in any court or tribunals, it can't be discussed here. Especially the merits of the case can't be discussed here because it is going to influence the proceedings of the court. ಆದ್ರಿಂದ ಬಹಳ ಚರ್ಚೆಗಳು ನಡೆದಿದೆ. ಅಲ್ಲ, ಒಂದೇ ನಿಮಿಷ. ಕಾವೇರಿ ಟ್ರಿಬ್ಯುನಲ್ ಅವಾರ್ಡ್ ಬಗ್ಗೆ ಚರ್ಚೆ ಮಾಡಿದ್ರಲ್ವಾ? ಒಂದು ನಿಮಿಷ. ಟ್ರಿಬ್ಯುನಲ್ ಅವಾರ್ಡ್ ಬಂದ ಮೇಲೆ ಚರ್ಚೆ ಮಾಡಿದಿರಿ. when the proceedings are going on there, it is under education, you can't discuss here. It is going to influence the proceedings there. ಇಲ್ಲ, ಈಗ ಒಂದೇ ನಿಮಿಷ ಸಿದ್ದರಾಮಯ್ಯ ಅವರು, ಒಂದೇ ನಿಮಿಷ. ನಾನು ಡಿ.ಕೆ. ರವಿ ಕೇಸ್ನಲ್ಲಿ ಚರ್ಚೆ ನಡೆದಿದೆ, ಇಲ್ಲಿ ನ್ಯಾಯಾಲಯದಲ್ಲಿ ಚರ್ಚೆ ನಡೆದಿದೆ. ನಾನು ಒಂದೇ ನಿಮಿಷ, ನಾನು ಬೊಪ್ಪಯ್ಯ ಅವರು ಎತ್ತಿರೋ ಪಾಯಿಂಟ್ ಆಫ್ ಆರ್ಡರ್ ಗೆ ಇವರು ಅಂತ ಹೇಳ್ಬೋದು. ಒಂದೇ ನಿಮಿಷ. ಚರ್ಚೆ ನಡೆದಿದೆ.
ಈಗ ಆಯ್ತು, ಚರ್ಚೆ ಕೋರ್ಟ್ ನಲ್ಲಿ ಇರಲಿಲ್ಲ ಮ್ಯಾಟರ್. ಕೋರ್ಟ್ ವಿಷಯ ಚರ್ಚೆ ಮಾಡಿಲ್ಲ, ಕೋರ್ಟ್ಗಿಂತ ಮುಂಚೆ ಕೋರ್ಟ್ ಆದ ನಂತರ ಚರ್ಚೆ. ಇಲ್ಲ ಕೋರ್ಟ್ ನಲ್ಲಿ ಇರುವ ಒಂದೇ ನಿಮಿಷ ಹೋಗಿ ಕೋರ್ಟ್ ನಲ್ಲಿ when the law was put into motion in the court ಹಾಗಾಗಿರೋದು ಇಲ್ಲಿ ಚರ್ಚೆ. ಓಕೆ, ಒಂದೇ ನಿಮಿಷ. ನಾನು ಬೋಪಯ್ಯ ಅವರು ಎತ್ತಿರುವಂತ ಪಾಯಿಂಟ್ ಆಫ್ ಆರ್ಡರ್ಗೆ ನಾನು ತಮ್ಮ ಮಾತನ್ನು ಕೇಳಿದ್ದೀನಿ, ಬಸವರಾಜ ಬೊಮ್ಮಾಯಿ ಅವ್ರ ಮಾತನ್ನು ಕೇಳಿದ್ದೀನಿ. ಒಟ್ಟಾರೆ ಇಷ್ಟೇ, ಈಗ ಕೋರ್ಟ್ನಲ್ಲಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ. ಈಗ 6 ಜನ ಯಾರು ಅಪೀಲ್ ಮಾಡ್ಕೊಂಡಿದ್ರು ಅವರಿಗೆ ಟೆಂಪರರಿ ಇಂಜೆಕ್ಷನ್ ಅನ್ನು ಗ್ರ್ಯಾಂಟ್ ಮಾಡಿದೆ ಕೋರ್ಟು. ಈಗ ಒಂದು ಹಂತದಲ್ಲಿ ಅದಿದೆ. ಹಾಗಾಗಿ ತಾವು ಮೆರಿಟ್ಗೆ ಹೋಗ್ತಾ ಇಲ್ಲ, ಕೇಸ್ ಮೆರಿಟಿಗೆ ನೀವೇನು ಡಿಸ್ಕಷನ್ನಿಗೆ ಹೋಗ್ತಾ ಇಲ್ಲ. ಒಟ್ಟಾರೆ ನಿಮ್ಮೆಲ್ಲರಿಗೂ, ಈ ಸದನಕ್ಕೆ ಎಲ್ಲರಿಗೂ ಗೊತ್ತಿದೆ, ಯಾವುದೇ ಎನ್ಕ್ವೈರಿಗೆ ನಾವು ಇನ್ಫ್ಲೂಯೆನ್ಸ್ ಆಗೋ ರೀತಿಯಲ್ಲಿ ನಮ್ಮ ವಾದಗಳು ಇಲ್ಲಿ ಇರಬಾರ್ದು ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ಬಿಡ್ತೀನಿ ನಾನು. ಅದು ಎಲ್ಲರಿಗೂ ಗೊತ್ತಿದೆ, ಆದರೂ ಇನ್ನೊಂದು ಸಲ ಅದನ್ನು ಸ್ಪಷ್ಟಪಡಿಸ್ಬಿಡ್ತೀನಿ. ತಾವು ಮುಂದುವರಿಸಿ. ಇಲ್ಲ ಪ್ರಿಜುಡಿಸ್ ಆಗಲ್ಲ ಅನ್ನೋದಕ್ಕೆ ನಾನೇ ಹೇಳಿದ್ನಲ್ಲ, ಕೌಲ್ ಅಂಡ್ ಶೆಕ್ಟರ್ ಪುಸ್ತಕ ಓದ್ಲಾ? ಈಗ ನಾನೇ ಏನ್ ಹೇಳಿದೆ ಅದಕ್ಕೆ ಆಗದೆ ಹೋದಾಗೆ ತಾವು ಮುಂದುವರಿಸಿ ಚರ್ಚೆ. 1190 ಅದಕ್ಕೆ ಈಗ ಪೇಜ್ 1190 ಈಗ ತನಿಖೆಗೆ ಅದು ಇನ್ಫ್ಲೂಯೆನ್ಸ್ ಆಗದೆ ಇರೋ ರೀತಿಯಲ್ಲಿ ತಾವು ತಮ್ಮ ಮಾತನ್ನ ಮುಂದುವರಿಸಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಕರ್ನಾಟಕದ ಇತಿಹಾಸದಲ್ಲಿ ಈ ತರ ಮಂತ್ರಿಗಳು ಕೋರ್ಟ್ಗೆ ಹೋಗಿ ನಮಗೆ ಭಯ ಇದೆ, ಆತಂಕ ಇದೆ ಅಂತೇಳಿ ನಮ್ಮ ಮೇಲೆ ಸಿಡಿ ಬಿಡುಗಡೆ ಆಗಬಹುದು, ನಮ್ಮ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗಬಹುದು, ನಮ್ಮ ತೇಜೋವಧೆ ಆಗಬಹುದು ಅಂತೇಳಿ ಕೋರ್ಟ್ಗೆ ಹೋಗಿ ಮಂತ್ರಿಗಳು ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಮಂತ್ರಿನೂ ಕೂಡ ಹೋಗಿ ತಗೊಂಡಿಲ್ಲ. ನನ್ನ ಪ್ರಕಾರ 4 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಒಬ್ರು ಕಿತ್ತೂರ್ ಅಂತ, ಒಬ್ರು ಹಿಂದೆ ಒಬ್ರು ಇವರು ಯಾರು ಮೇಟಿ ಅವರು, ಇನ್ನೊಬ್ರು ರಮೇಶ್ ಜಾರಕಿಹೊಳಿ. ಈಗ ಇವರು 6 ಜನ, 6 ಜನ ಮಂತ್ರಿಗಳು ಕೋರ್ಟ್ಗೆ ಹೋಗಿ ಪರ್ಮನೆಂಟ್ ಇಂಜೆಕ್ಷನ್ ಕೇಳಿ ಟೆಂಪರರಿ ಇಂಜೆಕ್ಷನ್ ತಗೊಂಡು ಪ್ರೊಟೆಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲು. ಹಿಂದೆ ಯಾವ ಕಾಲದಲ್ಲೂ ಕೂಡ ಇದು ನಡೆದಿರಲಿಲ್ಲ. ವಿಶ್ವಮಾನವನಾಗಿ ಹುಟ್ಟುತ್ತವೆ, ಸಾಯುವಾಗ ಅಲ್ಪಮಾನವನಾಗಿ ಸಾಯ್ತಾರೆ ಮನುಷ್ಯರು. ಪುನರ್ಜನ್ಮ, ಸ್ವರ್ಗ, ನರಕ ಎಲ್ಲ ಈಗಲೇ ಇದಾವೆ, ಇಲ್ಲೇ ಇದಾವೆ, ಎಲ್ಲ ಇಲ್ಲೇ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಆದ್ರೆ ಈ ವಿಷಯಕ್ಕೆ ಇನ್ನೊಂದ್ಸಲ ಚರ್ಚೆ ಮಾಡೋಣ ನಾವು, ಬೇರೆ ಚರ್ಚೆ ಮಾಡಬೇಕಾದ್ರೆ ಯಾವತ್ತಾರು ಒಂದಿನ. ಅಲ್ಲ, ನಾನು ನೀವು ಮತ್ ಸದನದಲ್ಲಿ ತಂದ್ಬಿಡ್ಬೇಡಿ ಅದನ್ನ, ನೀವು ಮತ್ತದು ಒಂದು ಇಲ್ಲ ನಾನು ನೀವು ಚರ್ಚೆ ಮಾಡುವ ಸದನದಲ್ಲೆಲ್ಲ ಚೇಂಬರ್ ಬರ್ತೀನಿ, ಪುನರ್ಜನ್ಮದ ಬಗ್ಗೆ ಅಲ್ಲಿ ಮಾತಾಡೋಣ. ಚೇಂಬರ್ ನಲ್ಲಿ ಒಂದಿನ ಡಿಗ್ರಿ ಮಾಡಿ ಬರ್ತೀನಿ ನಾನು. ಮಾಡೋಣ. ಓಕೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಟೇಬಲ್ನಾಗ ಯಾವ ವಿಷಯ ಗೊತ್ತಾಗಲಿಲ್ಲ ಸರ್, ಚರ್ಚೆ ಮಾಡೋಣ ಇಬ್ರು ಅಂದ್ರೆ ಯಾವ ವಿಷಯ, ಬಸವಣ್ಣನ ವಿಷಯನೋ ವಿಷಯನೋ ಸಿಡಿ ವಿಷಯ. ಇವ್ರು ಏನ್ ಹೇಳ್ತಾರೆ, ರಮೇಶ್ ಕುಮಾರ್ನಿಗೆ ಷಡ್ಯಂತ್ರ ರಮೇಶ್ ಜಾರಕಿಹೊಳಿಗೆ ಷಡ್ಯಂತ್ರ ನಡೆದ್ಬಿಟ್ಟದೆ, ನಮಗೂ ಷಡ್ಯಂತ್ರ ಆಗ್ಬಿಡ್ಬಹುದು, ನಮಗೂ ಷಡ್ಯಂತ್ರ ನಡಿಬಹುದು. ವೈ ಅದಕ್ಕೆ ಇವ್ರು ಯಾಕೆ, ಬಸವರಾಜ ಬೊಮ್ಮಾಯಿ ಯಾಕೆ ಷಡ್ಯಂತ್ರ ನಡೀತದೆ ನಮಗೂ ಅಂತ ಅನ್ಕೊಂಡಿಲ್ಲ, ಜಗದೀಶ್ ಶೆಟ್ಟರ್ ಯಾಕೆ ಅನ್ಕೊಂಡಿಲ್ಲ, ಈಶ್ವರಪ್ಪ ಯಾಕೆ ಅನ್ಕೊಂಡಿಲ್ಲ, ಕತ್ತಿ ಯಾಕೆ ಅನ್ಕೊಂಡಿಲ್ಲ, ಯಾರು ಬಾಂಬೆಗೆ ಹೋಗಿದ್ರಲ್ಲ ಅವ್ರು ಅಷ್ಟೇ ಜನ ಯಾಕಪ್ಪ ಅನ್ಕೊಂಡ್ಬಿಟ್ರು? ಬೇರೆಯವ್ರು ಯಾರು ಅನ್ಕೊಂಡಿಲ್ಲ, ಸೋಮಣ್ಣ ಅನ್ಕೊಂಡಿಲ್ಲ, ಕಾರಜೋಳ ಅನ್ಕೊಂಡಿಲ್ಲ. ಸರ್ ಯಾಕೆ ಅನ್ಕೊಂಡ್ರು ಅಂದ್ರೆ ನಿಮ್ ಸರ್ಕಾರವನ್ನ ಕೆಡವಿ ಅವ್ರು ಬಾಂಬೆಗೆ ಹೋಗಿದ್ರು,
ಬಾಂಬೆಗೆ ಹೋಗಿದ್ರಿಂದ ಅವ್ರ ಮೇಲೆ ನಿಮ್ಮ ಪಕ್ಷದವ್ರು ಷಡ್ಯಂತ್ರ ಮಾಡ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ರು. ಒಂದ್ ನಿಮಿಷ, ರಮೇಶ್ ಜಾರಕಿಹೊಳಿ ಅವರು ಏನ್ ಹೇಳಿದಾರೆ ಗೊತ್ತಾ? ಯೋಗೇಶ್ವರನಿಗೆ ಮಿನಿಸ್ಟರ್ ಮಾಡಬೇಕಾಗಿತ್ತು, ಪಾಪ ಈ ಸಮ್ಮಿಶ್ರ ಸರ್ಕಾರ ಬೀಳಿಸೋದ್ರಲ್ಲಿ 9 ಕೋಟಿ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. 9 ಕೋಟಿ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವರಿಗೆ ಪಾಪ ಮನೆ ಸಾಲ ಮಾಡ್ಕೊಂಡು MTB ನಾಗರಾಜ್ ಹತ್ರ ಸಾಲ ತಕೊಂಡು 9 ಕೋಟಿ ಖರ್ಚು ಮಾಡಿಬಿಟ್ಟಿದ್ದಾರೆ. ಅದರ ಅರ್ಥ ಸರ್ಕಾರ ಬಿಡಿಸ್ಲಿಕ್ಕೆ ದುಡ್ಡು ಖರ್ಚು ಮಾಡಿದ್ರು ಅಂತ ಆಯ್ತಲ್ಲ. ಅಡ್ಮಿಟೆಡ್ಲಿ ನಾನು ಆವತ್ತೇ ಮೀಡಿಯಾಗಳವ್ರು ಕೇಳಿದಾಗ ಹೇಳಿದ್ದೆ, ಅಡ್ಮಿಟೆಡ್ಲಿ ಇದೆಲ್ಲ ಅಪ್ಪಟ ಹಸಿ ಸುಳ್ಳು. ಅಲ್ಲಪ್ಪ, ನಾನು ಹೇಳೋದಲ್ರಿ, MTB ಸಾಲನೂ ಕೊಟ್ಟಿಲ್ಲ, ಯೋಗೇಶ್ವರ್ ಹೇಳಿರೋದು. ಇಲ್ಲ ಅಲ್ಲ, ರಮೇಶ್ ಜಾರಕಿಹೊಳಿ ಹೇಳಿರೋದು. ಅವ್ರು ಹೇಳಿದ್ದಾರೆ, ನನ್ನ ಮೀಡಿಯಾಗಳವ್ರು ಕೇಳಿದಾಗ ಹೇಳಿದ್ದೀನಿ, ನಾನು ಅವ್ರಿಗೂ ಸಾಲನೂ ಕೊಟ್ಟಿಲ್ಲ. ನೋಡಪ್ಪ, ಇಲ್ಲಿ ನೋಡಿ ಓದ್ತೀನಿ, ಸ್ವಲ್ಪ ಕೂತ್ಕೊಳ್ಳಿ. ರಮೇಶ್ ಜಾರಕಿಹೊಳಿ ಸುಳ್ಳು. ಸರ್ಕಾರ ರಚನೆಗಾಗಿ CP ಯೋಗೇಶ್ವರ್ ತಮ್ಮ ಮನೆಯ ಮೇಲೆ 9 ಕೋಟಿ ರೂಪಾಯಿ ಸಾಲ ಮಾಡಿದ್ದರು. MTB ನಾಗರಾಜ್ ಕಡೆಯಿಂದ ಸಾಲ ತಂದರು ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ನಾನು ಹೇಳಿದ್ದೆ ಇದು, ಅದಕ್ಕೆ ಉತ್ತರನೂ ಕೊಟ್ಟಿದ್ದೇನೆ. ನಾನು ಹೇಳಿದ್ದಲ್ಲ ಇದು. ಇಟ್ ಇಸ್ ದಿ ಸ್ಟೇಟ್ಮೆಂಟ್ ಆಫ್ ಮಿಸ್ಟರ್ ರಮೇಶ್ ಜಾರಕಿಹೊಳಿ. ಇದ್ದಿನೇ ಮಾಡಿದಾರ ರಮೇಶ್ ಜಾರಕಿಹೊಳಿ? ಇಲ್ಲ, ಇದು ಹೇಳಿಲ್ಲ, ರಿಪೋರ್ಟ್ ಆಗ್ಬಿಟ್ಟದೆ ಅಂತ. ಇದು ಎಲ್ಲ ಪೂರ್ವ ಹೋದಕ್ಕೆ ಹೋಗಲ್ಲ. ನಾನು ಬಾಂಬೆ ಟೀಮ್ನ ಕ್ಯಾಪ್ಟನ್ ಅಲ್ಲ, ಕೊನೆಯ ಸದಸ್ಯ. ನಾಗೇಶ್ ಮುನಿರತ್ನ ಡ್ರಾಪ್ ಆಗಿದ್ದಾರೆ ಎನ್ನುವ ಕಲ್ಪನೆ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ಮಂತ್ರಿ ಮಾಡುತ್ತೇವೆ. ಸೋತವರಿಗೆ ಮನ್ನಣೆ ನೀಡಿದ್ದಕ್ಕೆ ಅಮಿತ್ ಶಾ ಅವರಿಗೆ ದೂರು ನೀಡುವ ಕೆಲ ಶಾಸಕರ ಹೇಳಿಕೆಗೆ ಯೋಗೇಶ್ವರಿಗೆ ಅಂದು ನಮ್ಮನ್ನು ಒಗ್ಗೂಡಿಸುವುದು ಯಾಕೆ ಬೇಕಿತ್ತು? ಕಷ್ಟಪಟ್ಟು ಆರೋಗ್ಯ ಹಾಳು ಮಾಡಿಕೊಂಡು ಆಗ ಅವರೆಲ್ಲ ಎಲ್ಲಿದ್ದರು ಎಂದು ಪ್ರಶ್ನಿಸಿದರು. ಇದು ಇವರೇ ಹೇಳಿರೋದು, ರಮೇಶ್ ಜಾರಕಿಹೊಳಿ ಹೇಳಿರೋದು. ಯೋಗೇಶ್ವರ್ MLC ಅಂಡ್ ಈಸ್ ಎ ಮಿನಿಸ್ಟರ್ ನೌ. ಅವರು ಹೇಳಿರೋದು ಇದು. ನೀವು ಯಾರ್ಯಾರು ಡಸ್ ಇಟ್ ನಾಟ್ ಅಮೌಂಟ್ ಟು ಎಕನಾಮಿಕ್ ಅಫೆನ್ಸ್? ಕರಪ್ಷನ್, ED, ಡಸ್ ಇಟ್ ನಾಟ್ ಅಮೌಂಟ್? ಮನಿ ಲಾಂಡ್ರಿಂಗ್, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಮನಿ ಲಾಂಡ್ರಿಂಗ್ ಅನುಭವಿಸ್ತಾ ಇರೋದ್ರಿಂದ ಗೊತ್ತಿದೆ. ED ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್, ಎಕನಾಮಿಕ್ ಅಫೆನ್ಸ್ ಕೋರ್ಟು, ಬೇನಾಮಿ ಪ್ರಾಪರ್ಟಿ, ED, CBI. ನೀನ್ ಹೇಳಿದ ಮೇಲೆ ಅಲ್ಲಲ್ಲ, ಇನ್ನೊಂದ್ ಮೇಲೆ ಯಾಕೆ ಕೊಡ್ಲಿಲ್ಲ? ಈಗ ನೀವು ನಿಮ್ಮ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಕೊಟ್ಟಿಲ್ಲ? ಹೇಳ್ತಾ ಇರೋದು ಅದಕ್ಕೆ ಇಷ್ಟು 9 ಕೋಟಿ ರೂಪಾಯಿಗೆ ನನ್ನ ಮೇಲೆ ಎಲ್ಲ ಕೊಟ್ಟಿದ್ದಾರೆ ಅಂತ. ನಿಮ್ಮಲ್ಲಿ ಕರೋಡ್ಪತಿಗಳಿಲ್ವಾ? ಅವ್ರ ಮೇಲೆ ಕೊಟ್ಟಿಲ್ಲ. 9 ಕೋಟಿ ರೂಪಾಯಿ ಶಕ್ತಿ ಅಂತ ಈಗಲಾರು ತಿಳ್ಕೊಡ್ರಿ ಸ್ವಾಮಿ. 2 ಲಕ್ಷ ರೂಪಾಯಿ ಮೇಲೆ ಕ್ಯಾಶ್ ಇದ್ರೆ ಯಾಕೆ ಇಲ್ಲಿ ವಿಷಯ ಎತ್ತವ್ರೆ ಅಂದ್ರೆ, ಒಂದೇ ನಿಮಿಷ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಬೇಲ್ ಹೇಳ್ತಿದ್ದಾರೆ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು. ನಾನು ಆ ಪಕ್ಷದಲ್ಲಿದ್ದಾಗ ಚಾಮರಾಜನಗರ ಮಂತ್ರಿಗಳು ಅವರ ಕಚೇರಿಯಲ್ಲಿ 20 ಲಕ್ಷ ಸಿಕ್ತು ಅಂತೇಳಿ ಬೇಲ್ ತಗೊಂಡ್ರು. ಬೇಲ್ ತಗೊಳ್ಳೋ ನೆಸೆಸಿಟಿ ಇರಲಿಲ್ಲ. ಅವ್ರದ್ದು ಅಮೌಂಟ್ ಆಗಿದೆ ಹೋಗಿದ್ರೆ, ಶುದ್ಧವಾಗಿದ್ರೆ. ಒಂದ್ ನಿಮಿಷ, ಮಂತ್ರಿಗಳು ಯಾಕೆ ತಗೋಬೇಕು? ನನಗೂ ಅದು ಸಂಬಂಧ ಇಲ್ಲ. ನಾವು ಯಾಕೆ ಕೊಟ್ಟಿದ್ವಿ? ಇಡಿ ಅದು ವಾಪಸ್ ಕಂದಾಯ ಸಚಿವರ PI ನಿಮ್ ಕಂದಾಯ ಸಚಿವರ ಹತ್ರ ಸಿಕ್ಕಿದ್ದು. ನಾನು ತಗೊಂಡೇ ಇಲ್ಲ. ಎಲ್ಲಿ ತಗೊಂಡ್ರೆ ನೋಡ್ತೀನಿ. ನೀವು 20 ಲಕ್ಷ ನಿಮ್ ಸ್ಟಾಫ್ ತಗೊಂಡ್ಲ ಅಂದ್ಮೇಲೆ ಯಾರು ತಗೊಂಡ್ರು? ಯಾಕೆ ಬೇಲ್ ಹೋದ್ರಿ? ಬೇಲ್ ಎಲ್ಲಿ ತಗೊಂಡು ತೋರ್ರಿ? ಯಾರ್ದು? ನನ್ನ ಕಚೇರಿ ಸಿಕ್ಕ ನಿಮ್ಮಲ್ಲಿ ಯಾರು ಬೇಲ್
ಬೇಲ್ ತಗೊಂಡಿಲ್ವಾ? ಯಾರು ಬೇಲ್ ತಗೊಂಡಿಲ್ಲ ಕೇಳ್ತೀರಿ ಸ್ವಾಮಿ? ಯಾರ ಹತ್ರ ಆಗಿದೆಯಾ ಇಲ್ವಾ? ಅಪೋಸಿಷನ್ ಲೀಡರು ಸಿದ್ದರಾಮಯ್ಯ ಸಾಹೇಬರು ತಮ್ಮ ಪಾರ್ಟಿಯಲ್ಲಿ ಈ ಕಡೆ ಕೂತವು ಅಥವಾ ಆಗ ಈ ಕಡೆ ಕೂತವು ಯಾರು ಬೇಲ್ ತಗೊಂಡಿಲ್ಲ, ಯಾರು ತಗೊಂಡಿಲ್ಲ ತಾವು ಬೇಲ್ ಅಂತ ಹೇಳಿ ಹೇಳೋದಲ್ಲ. ಅದು ಡಿಫೆನ್ಸ್ ರಾಸಲೀಲೆ ಅವರೆಲ್ಲ ಬೇಲ್ ತಗೊಂಡಿರೋ ಅದಕ್ಕೆ ನಾನು ತಗೋತೀನಿ ಅನ್ನೋದು ಡಿಫೆನ್ಸ್ ಬೇರೆಯವರೆಲ್ಲ ಬೇಲ್ ತಗೊಂಡಿದ್ದಾರೆ ಅದಕ್ಕೆ ನಾನು ಬೇಲ್ ತಗೊಳ್ಳಿಕ್ಕೆ ಎಲಿಜಿಬಲ್. ಅವ್ರು ಯಾಕೆ ತಗೊಂಡು ಅವ್ರು ತಗೊಂಡಿದ್ದೆ ಅವ್ರು ತಗೊಂಡಿದ್ದಾರೆ, ಅವರು ಕೋರ್ಟ್ ನಲ್ಲಿ ಎದುರಿಸ್ತಾ ಇದ್ದಾರೆ. ಹೋದ್ರಿ ಕೋರ್ಟ್ಗೆ ಇನ್ಸಿಡೆಂಟ್ ಏನಾಗಿತ್ತು? ಯಾಕೆ ಭಯ? ಯಾಕೆ ಅಂದ್ರೆ ಯಾಕೆ ಮುಟ್ಟು ನೋಡ್ಕೊಂಡಿದ್ದೀರಿ? ನಿಮ್ಮೇಲೆ ಏನಾಗಿತ್ತು? ಓಕೆ, ಶೆಟ್ರಿ ಮೇಲೆ ಎಂಕ್ವೈರಿ ಆಯ್ತು, ಶೆಟ್ರಿ ಮೇಲೆ ಎಂಕ್ವೈರಿ ಮಾಡ್ತೀವಿ ಅಂದ್ರು ಅವ್ರು ಬೇಲ್ ತಗೊಂಡ್ರು. ಅಲ್ಲ ನಿಮ್ ಸರ್ಕಾರ ಇದ್ದಾಗ ನಿಮ್ಮ ಮೇಲೆ ಆರೋಪ ಇರ್ಲಿಲ್ವಾ? ಮೊನ್ನೆ ವಾಚ್ ಬರ್ಲಿಲ್ವಾ? ನೀವೇ ಇದ್ಕೊಡ್ಲಿಲ್ಲ, ನಿಮ್ಮೇಲೂ ಆರೋಪ ಇತ್ತು. ಇರ್ಲಿಲ್ವಾ ತಮ್ಮ ಹತ್ರ ಆರೋಪ? ಇಟ್ ಅಮೌಂಟ್ಸ್ ಟು, ನೀವು ಕೂತ್ಕೊಳ್ರಿ ನಾರಾಯಣಗೌಡ್ರೆ, ಇಟ್ ಅಮೌಂಟ್ಸ್ ಟು ಟೆಂಪರರಿ ಇಂಜೆಕ್ಷನ್ ತಗೊಂಡಿದ್ದೀರಲ್ಲ, ಇಟ್ ಅಮೌಂಟ್ಸ್ ಟು ಆಂಟಿಸಿಪೇಟರಿ ಬೇಲ್. ಆ ಮೀಡಿಯಾದವರು ಪಬ್ಲಿಷ್ ಮಾಡಬಾರ್ದು ಅಂತ ಬಿಟ್ಟು ಬಂದ್ರೆ ಮೀಡಿಯಾದಲ್ಲಿ ಪಬ್ಲಿಷ್ ಆಗಿದ್ರೆ ನಿಮ್ದೆಲ್ಲ ಮಾನ ಮರ್ಯಾದೆ ಇದೆಯಾ? Is it not a fact? They have taken away the rights of the ಸನ್ಮಾನ್ಯ ಅಧ್ಯಕ್ಷ, media people. ಸನ್ಮಾನ್ಯ ಅಧ್ಯಕ್ಷ, It is supposed to be fourth pillar of the democracy. ಹಿಂದಿನ ಸಚಿವ ಸಂಪುಟದಲ್ಲಿ ಮೇಟಿ ಅವರು ಮಂತ್ರಿ ಇದ್ದು, ನಾವು ಆ ಶಾಸಕರಿದ್ವಿ. ಮೇಟಿ ಅವ್ರ ಮೇಲೆ ಒಂದು ಸಿಡಿ ಬಿಡುಗಡೆ ಆಯಿತು. ಎಲ್ಲಿ ಸಿಡಿ ಬಿಡುಗಡೆ ಆಯಿತು ಮೇಟಿ ಅವ್ರ ಮೇಲೆ ಮಂತ್ರಿ ಇದ್ದಾಗ. ಮೇಟಿ ಅವರು ರಾಜೀನಾಮೆ ಕೊಟ್ಟು ಅಥವಾ ರಾಜೀನಾಮೆ ಮುಖ್ಯಮಂತ್ರಿ ತಗೊಂಡು, ಎರಡರಲ್ಲಿ ಯಾವುದಾದ್ರು ಒಂದು ಇರಲಿ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಕಾಲಕ್ಕೆ ಒಂದು ಎನ್ಕ್ವೈರಿ ಕಮಿಟಿ ನೇಮಿಸಿದ್ದು. ಎನ್ಕ್ವೈರಿ ಕಮಿಟಿನೂ ಆಯಿತು. ಮೇಟಿ ಅವರು ನಿರ್ದೋಷಿ ಅಂತ ಆಯಿತು. ಮೇಟಿ ಅವರು ನಿರ್ದೋಷಿ ಅಂತ ಆಯಿತು ಅಂತೇಳಿ ಒಂದು ದಿವಸ ಟಿ ವಿಯಲ್ಲಿ ಸಣ್ಣಕ್ಕೆ ಬಂತು. ಮೇಟಿ ಅವ್ರ ಕುಟುಂಬಕ್ಕೆ, ಮೇಟಿ ಅವ್ರ ಪರಿಸ್ಥಿತಿಗೆ, ಮೇಟಿ ಅವ್ರ ಗೌರವಕ್ಕಾಗಿರ್ತಕ್ಕಂಥ ಧಕ್ಕೆ ಯಾರು ತುಂಬಿಕೊಟ್ಟು? ನಿರ್ದೋಷಿ ಅಂತ ಆಗಿರ್ತಕ್ಕಂಥದ್ದು ಇವೇ ಮಾಡಿದಂಥ ಕಮಿಟಿ ಸಚಿವ ಸಂಪುಟದ ವಜಾ ಮಾಡಿದೆ ಅಥವಾ ಬಿಟ್ಟೋದು? ನಿರ್ದೋಷಿ ಅಂತ ಆಯಿತು. ಅವ್ರಿಗೆ ಹೋದಂಥ ಅಗೌರವಕ್ಕೆ ಯಾವ ಜವಾಬ್ದಾರು? ಮೀಡಿಯಾ ಜವಾಬ್ದಾರಿಯಾ? ಯಾವ ಜವಾಬ್ದಾರಿ? ಅಕಸ್ಮಾತ್ ಫೇಕ್ ಆಗುತ್ತೆ, ಆಗ್ತಿದ್ದಿಲ್ಲ ಅಂತಂದ್ರೆ ಹಾಗೆ ಹೇಗೆ ಫೇಕ್ ಅಂತ ಹೇಗೆ ನಿರ್ಣಯ ಆಯಿತು ಅವತ್ತು ಎನ್ಕ್ವೈರಿ ಕಮಿಟಿ? ಫೇಕ್ ಆಗುತ್ತೆ ಅಂತ ಆಯಿತು ತಾನೇ? ಆ ಕಾರಣಕ್ಕಾಗಿ ಫೇಕ್ ಡಿಸಿಷನ್ ಆಯಿತು ಎನ್ಕ್ವೈರಿ ಕಮಿಟಿಯಲ್ಲಿ. ಇದೇ ರೀತಿ ನೆಟ್ ಮನಿ ಮಾಡ್ತಾ ಇದ್ದೇವೆ, ಯಾರಿಗೆ ಗೊತ್ತು? ನಮ್ಮ ಭದ್ರತೆ, ನಮ್ಮ ರಕ್ಷಣೆ, ನಮ್ಮ ಗೌರವದ ರಕ್ಷಣೆ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಗೌರವ ಮಾಡ್ಕೊಂಡಿದ್ದೀವಿ. ಮತ್ತೊಮ್ಮೆ ಹೇಳ್ತೀವಿ, ಜಾರ್ಜ್ ಅವರೇ, ನನಗೆ ಗೊತ್ತಿದೆ, ನಾನು ಹೇಳಬೇಕಾಗಿದ್ದಾನೆ ಹೇಳ್ತೀನಿ. ಅದಕ್ಕೆ ಸಿದ್ದರಾಮಯ್ಯ ಸೋಮಶೇಖರ್ ಅವ್ರ ಮಾತನ್ನು ಹೇಳಿದ್ದು. ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ಮೇಲೆ ಆಯ್ತು, ಇಷ್ಟೆಲ್ಲ ಎನ್ಕ್ವೈರಿ. ಅವೊಬ್ಬೇನ ದುಡ್ಡಿದ್ದವು ಎದುರುಗಡೆ ಕೂತವಲ್ಲಿ, ಮತ್ತೆ ಅವು ಇಲ್ವಾ? ಸಮಾಜಕ್ಕೆ, ದೇಶಕ್ಕೆ ಗೊತ್ತಿಲ್ವಾ ಯಾವ್ಯಾವ ಕಡೆ ಇಟ್ಟಿದೆ ಅಂತೇಳಿ? ಅವೊಬ್ಬನೇ ಬಲಿಪಶು ಮಾಡಿದಲ್ವಾ? ಬಾಕಿಯೆಲ್ಲ ನೋಡ್ತಾ ಇದ್ವಲ್ವಾ? ಎಲ್ಲಾಯ್ತು ಈಗ? ನ್ಯಾಯ ಎಲ್ಲಾಯ್ತು? ಎಲ್ಲಾಯ್ತು ನ್ಯಾಯ? ಷಡ್ಯಂತ್ರ, ಅದು ಬಿಜೆಪಿ ಷಡ್ಯಂತ್ರ. ಇವರು ರಾಜ್ಯ ಸರ್ಕಾರ ಸಚಿವರಾಗಿದ್ದಾರೆ. ಇವರಿಗೇನಾದರೂ ಹತ್ರ ಆತಂಕ ಇದ್ದಿದ್ದಾರೆ, ಅವರಿಗೆ ಬ್ಲಾಕ್ ಮೇಲ್ ಇದ್ದಿದ್ದಾರೆ, ಮಿನಿಸ್ಟರ್ ಆಗ್ಬಿಟ್ಟು ಹೋಮ್ ಮಿನಿಸ್ಟರ್ ಹತ್ರ, ಚೀಫ್ ಮಿನಿಸ್ಟರ್ ಹತ್ರ ಹೇಳ್ಬಿಟ್ಟು ಅವ್ರು ಪೊಲೀಸಿಗೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಸರ್ಕಾರದ ಮಂತ್ರಿಗಳಾಗಿದ್ಬಿಟ್ಟು
ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು ಸರ್ ಯಾವುದಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಇರ್ತಕ್ಕಂಥ ವಿಚಾರಗಳನ್ನ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಅವನತಿಯನ್ನು ತಂದು ಕೊಡ್ತಾರೆ, ಪೂರ್ಣ ನಿರ್ದೋಷಿ ಅಂತ ಆದ್ಮೇಲೆ ಆ ಮನುಷ್ಯ ಇತ್ತು ಬೇಡ ಕುತ್ಕೊಳ್ಳಿ, ಈಗ ಬೇಡ ರೇಣುಕಾಚಾರ್ಯ ಕುತ್ಕೊಳ್ಳಿ, ಈಗ ಬೇಡ ಬಿಡ್ರಿ, ಅವ್ರು ಏನ್ ಹೇಳ್ತಾರೆ ಮಾತಾಡ್ತಾರೆ. ಮಾನ್ಯ ಅಧ್ಯಕ್ಷರೇ ಮಾತಾಡ್ತಾರೆ, ನಾನು ಹೇಳ್ತೀನಿ. ಆಯ್ತು, ಇವರಿಗೆ ಭಯ ಬಂತು, ಆತಂಕ ಬಂತು. 9 CD ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟ. ಅಲ್ಲಲ್ಲ, ಅವ್ರದ್ದಾಯ್ತು, ಒಂದು ನಿಮಿಷ. ಅವ್ರ ಮೂಲ ಅಫಿಡೇಟ್ ಎಲ್ಲಿಂದ ಬಂತು ಅಂದ್ರೆ, ಒಬ್ರು ಸ್ಟೇಟ್ಮೆಂಟ್ ಕೊಟ್ಟರು 19 CDಗಳಿದೆ ಅಂತ. ಅದನ್ನ ಅವರು ಅಫಿಡೇಟಲ್ಲಿ ಹಾಕೊಂಡಿದ್ದಾರೆ. ಈ 19 ಯಾರು ಅವನು ಸ್ಟೇಟ್ಮೆಂಟ್ ಕೊಟ್ಟ, ಅವನಿಗೆ ನೋಟಿಸ್ ಕೊಟ್ಟು ಬರಕ್ಕೆ ಹೇಳಿದ್ರೆ ಇವತ್ತುವರೆಗೂ ಕೂಡ ಬರಾಕ್ತಾ ಇರಲಿಲ್ಲ. ಈ ಈಸ್ ನಾಟ್ ರೆಡಿ. ಅದ್ರ ಬಗ್ಗೆ ಒಂದು ನಿಮಿಷ, ಈ ನಾವೇನು ಹೇಳಿ ಒಂದು ನಿಮಿಷ ಲೆಟ್ ಮಿ ಅದರ ಅರ್ಥ ಏನು ಅಂದರೆ, ನಾವು ಕೇವಲ 1 CD ಬಗ್ಗೆ ನಾವು ತನಿಖೆ ಮಾಡ್ತಾ ಇಲ್ಲ, ಈ 19 ಸ್ಟೇಟ್ಮೆಂಟ್ ಮೇಲೂ ಕೂಡ ತನಿಖೆ ನಡೆಸಿದ್ದೇವೆ. ಅಲ್ಲ ಅವರು ನನಗೆ ಅರ್ಜಿ ಕೊಟ್ಟಿದ್ದಾರೋ, ಪೊಲೀಸ್ ಸ್ಟೇಷನ್ ಅರ್ಜಿ ಕೊಟ್ಟರೆ ಪ್ರಶ್ನೆ ಇಲ್ಲ. ಯಾರು 19 ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅವ್ರ ಮೇಲೂ ತನಿಖೆ ನಡೆಸ್ತಾ ಇದ್ದೇವೆ. 19 CD ಬಗ್ಗೆನೂ ತನಿಖೆ ನಡೆಸ್ತೇವೆ, ಅದ್ರ ಬಗ್ಗೆನೂ ತನಿಖೆ ನಡೆಸ್ತಾ ಇದ್ದೇವೆ. ತನಿಖೆ ನಿಂತಿಲ್ಲ. ನಿಷ್ಪಕ್ಷಪಾತವಾಗಿ ಎಲ್ಲ ತನಿಖೆ ಮಾಡ್ತಾ ಇದ್ದೇವೆ. ಇಲ್ಲ, ನಮ್ಮ ಸರ್ಕಾರ ಯಾರ ಪರವಾಗಿನೂ ಇಲ್ಲ, ಯಾರ ವಿರುದ್ಧ ಸತ್ಯ ಹೊರಗಷ್ಟೇ. SIT ಕೊಟ್ಟ ಮಂತ್ರಿಗಳ ಮೇಲೆ ಕೇವಲ ಮೊದಲನೇ ಕಂಪ್ಲೇಂಟು ಅಥವಾ ರಮೇಶ್ ಜಾರಕಿಹೊಳಿ ಒಂದೇ ಕಂಪ್ಲೇಂಟ್ ಮೇಲೆ ನಾವು ಮಾಡ್ತಾ ಇಲ್ಲ. ಹಲವಾರು ಕಂಪ್ಲೇಂಟ್ಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಕೂಡ ಬಂದಿದ್ದಾವೆ. ಅವೆಲ್ಲ ಕಂಪ್ಲೇಂಟ್ ಮೇಲೂ ಕೂಡ ತನಿಖೆ ನಡೀತಾ ಇದೆ. ಅದರಲ್ಲಿ 19 CD ಅಂತ ಯಾರು ಹೇಳಿದ್ದಾರೆ ಅವ್ರನ್ನೂ ಕರೆಸಿ ಮಾತನಾಡಿ ಆ 19 CD ಬಗ್ಗೆನೂ ಕೂಡ ನಾವು ತನಿಖೆ ಮಾಡ್ತಾ ಇದ್ದೇವೆ. ಆದ್ರಿಂದ 19 CD ಬಗ್ಗೆ ತನಿಖೆ ಇಲ್ಲ, 1 CD ಬಗ್ಗೆ ಅಂತಲ್ಲ, ಯಾರ್ಯಾರು ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲದ್ರ ಬಗ್ಗೆ ತನಿಖೆ ಮಾಡ್ತೇವೆ. ಯಾರು ಪರಾನೂ ಇಲ್ಲ, ಯಾರು ವಿರೋಧ ಕೂಡ ಇಲ್ಲ. ನಾವು ಇದರಲ್ಲಿ ಸತ್ಯಾಂಶ ಏನಿದೆ ಅದು ಹೊರಗಡೆ ಬರಬೇಕು. ಮಾನ್ಯ ಸಭಾಧ್ಯಕ್ಷರು, ಇದರಲ್ಲಿ 2 ಭಾಗ ಇದೆ. ಒಂದು ಮೊರಾಲಿಟಿ, ಇನ್ನೊಂದು ಕ್ರಿಮಿನಾಲಿಟಿ. ಮೊರಾಲಿಟಿ ಬಗ್ಗೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಮುಂದೇನಾಗಬೇಕು ಅದಾಗ್ತದೆ. ಆದರೆ ಇಲ್ಲಿ ಕ್ರಿಮಿನಾಲಿಟಿ ಬಗ್ಗೆ ತನಿಖೆ ಮಾಡುವಂಥದ್ದು ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ, ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದಾರೆ. ಮಾತು ಹೇಳಿದ್ರು, ಇಲ್ಲ ನಾವು SITಗೆ 6 ಜನ ಮಂತ್ರಿಗಳದ್ದು ಸಮೇತ ತನಿಖೆ ಮಾಡ್ಲಿಕ್ಕೆ ಹೇಳಿದ್ರು. ಅಲ್ಲ ಮತ್ತೆ ಹೇಳಿದ್ದೇನೆ ನಾನು ಮಾತಾಡಲಿಲ್ಲ, ನಾನು ಬಾಯಿಲ್ ಹಾಕಕ್ಕೆ ಹೋಗ್ಬೇಡಿ. 19 ಜನರು ಅವ್ರದ್ದು ಹೆಸರು ಇಲ್ಲಲ್ಲ. ಅಲ್ಲಲ್ಲ, 19 ಜನ ಅಂತಲ್ಲ, 19 ಜನ ಏನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಮಲಾಲಿ ಅನ್ನೋರ್ದು, ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದೇವೆ. ನಾನು ಒಂದು ಕೇಳ್ತೀನಿ ಪ್ರಶ್ನೆ ಅಂತ. ನಾನು ಈ 6 ಜನರ ಬಗ್ಗೆ ಮಾತಾಡಿಲ್ಲ. 6 ಜನ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಈಗ ನೀವು SITಗೆ ಏನು ಇದು ಮಾಡಿದ ಇನ್ವೆಸ್ಟಿಗೇಷನ್ಗೆ ಯಾವ ರೆಫರೆನ್ಸ್ ಕೊಟ್ಟಿದ್ದೀರಾ ದಯವಿಟ್ಟು ಅದನ್ನ ಹಾಕಿ. ಅದ್ರಲ್ಲಿ ಗೊತ್ತಾಗ್ತದೆ ನೀವೇನು ಇನ್ವೆಸ್ಟಿಗೇಷನ್ಗೆ ಏನು ಮಾಡಿದ. ನಾವೇನು ಇಲ್ಲಿ ನೋಡಿ, ಇದು ಹಾಕಿದಾರ ನಿಮ್ಮ ಇದರಲ್ಲಿ ದಿನಾಂಕ 9/3/2021 ಮಾಜಿ ಮಂತ್ರಿಗಳ ರಮೇಶ್ ಜಾರಕಿಹೊಳಿ ಅವರು, ಇದು ನೀವು ಬಸವರಾಜ ಬೊಮ್ಮಾಯಿ ಅವರದ್ದು, ಇದು ನನಗೆ ಪತ್ರ ಬರೆದು ಅವರ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಅರ್ಜಿ ನೀಡಿದ್ದು, ಅದರಲ್ಲಿ ಅವರ ವಿರುದ್ಧ ರಾಜಕೀಯ ತೇಜೋವಧೆ ಹಾಗೂ ಮಾನಹಾನಿ ಮಾಡುವ ಉದ್ದೇಶವಿದ್ದು, ಇದರಲ್ಲಿ ಹಲವಾರು ಜನ ಸೇರಿ ಷಡ್ಯಂತ್ರ ರೂಪಿಸುವಂತೂ ಸ್ಪಷ್ಟವಾಗಿ ತಿಳಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಷಡ್ಯಂತ್ರವನ್ನು ರೂಪಿಸಿರುವ ಕಾರಣ ಹಾಗೂ ಇದರ ಹಿಂದಿರುವ ವ್ಯಕ್ತಿಗಳ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಲು ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲು ಹಾಗೂ ಅದರ ನೇತೃತ್ವವನ್ನು ಸೌಮೇಂದ್ರ ಮುಖರ್ಜಿ ADGP ಅವರಿಗೆ ವಹಿಸುವುದು ಮತ್ತು ಈ ಬಗ್ಗೆ ಸಂಪೂರ್ಣ ವರದಿಯನ್ನು ಮುಂದಿನ ಕ್ರಮಕ್ಕಾಗಿ ನೀಡುವಂತೆ ಕೇಳಿದೆ.
ನಮ್ಮ ಪ್ರಶ್ನೆ ಇಷ್ಟೇ, ನಾವೇನು ಅವರ 6 ಮಂತ್ರಿಗಳು ತಪ್ಪು ಮಾಡಿದಿಂದ ಹೇಳಲಿಲ್ಲ, ನಾವೇನಾದ್ರು ಹೇಳಿದ್ವಿ, ಅವ್ರ ಹೆಸರು ಹೇಳಿದೀವಾ? ಅವರಾಗಿ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ಒಂದು ನಿಮಿಷ ಕೇಳ್ಕೊಳ್ಳಿ, ತಾಳ್ಮೆ ಇರಲಿ ಸ್ವಲ್ಪ. ನೋಡಿ, ನಾನು ಗೃಹ ಮಂತ್ರಿ ಆಗಿದ್ರೆ ಒಂದು ನಿಮಿಷ ನೀವು ಇದ್ರಾಗ ನಿಮಗೆ ಸಹಾಯ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ನನ್ಗೇನು ಸಹಾಯ ಬೇಕಾಗಿಲ್ಲ, ಬೇಡದಿದ್ರೆ ಸ್ವಲ್ಪ ಕೇಳ್ಕೊಳ್ಳಿ. ನಿಮ್ ಸಹಾಯ ಅಲ್ಲಲ್ಲ, ನಿಮಗೆ ಸಹಾಯ ಬೇಕಾಗಿಲ್ಲ. ನಿಮ್ಮ ಇಷ್ಟ ಪ್ರಕಾರ ನೀವು ಇವತ್ತು SIT ಮಾಡಿ ನಿಮಗೆ ನಿಮ್ಮ ಇಷ್ಟ ಪ್ರಕಾರ ತನಿಖೆ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ. ನಿಮ್ಗೆ ಯಾಕೆ ಸಹಾಯ? ನಾವು ಹೇಳ್ತಾ ಇರೋದು ನ್ಯಾಯ ಇದಾಗಿ ಒಂದು ತನಿಖೆ ಆಗಬೇಕು. ನಾವು ಹೇಳಿಲ್ಲ, ಅವರು ವಿರುದ್ಧವಾಗಿ ಕೋರ್ಟಿಗೆ ಹೋಗಿದ್ದಾರೆ. ಅವರು ಕೋರ್ಟಿಗೆ ಹೋಗಿ ಏನು ಹೇಳಿದ್ದಾರೆ? ನಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಮ್ಮ ಹೆಸರು ಮಾಡ್ತಾ. ಅದು ಯಾರು ಬ್ಲಾಕ್ ಮೇಲ್ ಮಾಡ್ತಾ ಅವರ ವಿರುದ್ಧಾಗಿ ಹೇಳಲಿಲ್ಲ. ಪಾಪ ಮೀಡಿಯಾದವರು ಇದ್ದಾರೆ, ಅವ್ರ ವಿರುದ್ಧಾಗಿ ಹೋಗಿ ಹೇಳಿದ್ದಾರೆ. ಅಂದ್ರೆ ಮೀಡಿಯಾದಲ್ಲಿ ಇವತ್ತು ಪಬ್ಲಿಷ್ ಅಂಡ್ ಕನ್ಕಾಕ್ಟೆಡ್ ಅಂತ 9th ಮಾರ್ಚ್ನಲ್ಲಿ ಲೆಟರ್ ಬರೆದಿದ್ದಾರೆ. ಆನ್ ದಿ ಬೇಸಿಸ್ ಆಫ್ ದಟ್ ಲೆಟರ್, ಇದು ಹೋಮ್ ಮಿನಿಸ್ಟರ್ ಬರೆದಿರೋದು. ಹೋಮ್ ಮಿನಿಸ್ಟರ್ ಈಗಾಗಲೇ ಜಾರ್ಜ್ ಓದಿದ್ರು ಆ ಪತ್ರನ. ಒಂದು ನೋಟನ್ನು ಕಳಿಸ್ಕೊಡ್ತಾರೆ, ಇಲ್ಲಿದೆ ಬಿಡಪ್ಪ. ಒಂದು ನೋಟನ್ನು ಕಳಿಸ್ಕೊಡ್ತಾರೆ. ಏನಂತ? ದಿನಾಂಕ 9/3/2021 ಮಾಜಿ ಮಂತ್ರಿಗಳಾದಂಥ ಶ್ರೀ ರಮೇಶ್ ಜಾರಕಿಹೊಳಿ ಅವರು ನನಗೆ ಪತ್ರ ಬರೆದು ಅವರ ವಿರುದ್ಧ ದಿನಾಂಕ 2/3/2021 ನಗರದ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಅರ್ಜಿ ನೀಡಿದ್ದು, ಅದರಲ್ಲಿ ಅವರ ವಿರುದ್ಧ ರಾಜಕೀಯ ತೇಜೋವಧೆ ಹಾಗೂ ಮಾನಹಾನಿ ಮಾಡುವ ಉದ್ದೇಶವಿದ್ದು, ಇದರಲ್ಲಿ ಹಲವಾರು ಜನ ಸೇರಿ ಷಡ್ಯಂತ್ರ ರೂಪಿಸಿರುವಂಥದ್ದು ಬಹಳ ಸ್ಪಷ್ಟವಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಇಟ್ ಇಸ್ ನಾಟ್ ಎ ಕಂಪ್ಲೇಂಟ್, ಇಟ್ಸ್ ಎ ಲೆಟರ್. ಈ ಹಿನ್ನೆಲೆಯಲ್ಲಿ ಈ ಷಡ್ಯಂತ್ರವನ್ನು ರೂಪಿಸಿರುವ, ಇದರ ಹಿಂದಿರುವ ವ್ಯಕ್ತಿಗಳ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಲು ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲು ಹಾಗೂ ಅದರ ನೇತೃತ್ವವನ್ನು ಶ್ರೀ ಸೌಮೇಂದು ಮುಖರ್ಜಿ ADGP ಇವರಿಗೆ ವಹಿಸುವುದು ಮತ್ತು ಈ ಬಗ್ಗೆ ಸಂಪೂರ್ಣ ವರದಿಯನ್ನು ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ನೀಡುವಂತೆ ಸೂಚಿಸಿದೆ. ಇದು ಪೊಲೀಸ್ ಕಮಿಷನ್ಗೆ ಬರೆದಿರ್ತಕ್ಕಂಥ ಪತ್ರ. ಯಾರು ಬರೆದಿರೋದು? ಅಲ್ಲಿವರೆಗೆ ರಮೇಶ್ ಜಾರಕಿಹೊಳಿ ಫ್ರಮ್ 2nd to 9th ಏನು ಪತ್ರ ಬರೆದಿಲ್ಲ, ಎಕ್ಸೆಪ್ಟ್ he gone to the press and made the statement, media made the statement. ಇದನ್ನು ಬರೆದಿದ್ದಾರೆ. He has lodged any complaint, nor he has gone to the police station. ಈ ಪತ್ರದ ಮೇಲೆ ಇವರು ಒಂದು ನೋಟ್ ಕಳಿಸಿ ಇದನ್ನು ಮಾಡಿ ಅಂತ ಹೇಳಿದ್ದಾರೆ. SIT ಮಾಡಿ ಅಂತ ಹೇಳಿದ್ದಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ವಾಟ್ ಈಸ್ ದಿ ರೆಫರೆನ್ಸ್? ಟರ್ಮ್ಸ್ ಆಫ್ ರೆಫರೆನ್ಸ್. This is the terms of reference according to you. Is there any other terms of reference? If there is any other terms of reference, please place it on the floor of the house. Task of this committee. SIT ಏನು ಡ್ಯೂಟಿ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ವಲ್ಲ. ಇದೊಂದು ಲೆಟರ್ ಬಿಟ್ರೆ there is no terms of reference to SIT. So this is the position. ಇದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಸೊ ಇದಾದ್ಮೇಲೆ 11ನೇ ತಾರೀಕು SIT ರಚನೆ ಆಗುತ್ತೆ. SIT ರಚನೆ ಆದ್ಮೇಲೆ ಅದು 3/3/2021 ಅವತ್ತು ಒಬ್ಬ ನಾಗರಾಜ್ ಅವರ ಮೂಲಕ ex-MLA, ನೆಲಮಂಗಲದ MLA ನಾಗರಾಜ್, ex-MLA, ಅವ್ರ ಮೂಲಕ 3:40 ರಮೇಶ್ ಜಾರಕಿಹೊಳಿ ಅವರು ಒಂದು ಫಿರ್ಯಾದನ್ನು ಕೊಟ್ಟು ಕಳಿಸ್ತಾರೆ. ಅವ್ರು ಹೋಗಲ್ಲ ಪೊಲೀಸ್ ಸ್ಟೇಷನ್ಗೆ, ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಅವ್ರು ಕೊಟ್ಟು ಕಳಿಸ್ತಾರೆ. ಅದು
ಯಾವ ಸೆಕ್ಷನ್ ಕೆಳಗಡೆ ಇದೆ ಅಂತಂದ್ರೆ ಸೆಕ್ಷನ್ 34, ಸೆಕ್ಷನ್ 120B, ಸೆಕ್ಷನ್ 385, ಸೆಕ್ಷನ್ 465, ಸೆಕ್ಷನ್ 469 of IPC, all are bailable offenses. ಸೊ ಇದನ್ನು ಕೊಡ್ತಾರೆ, ಇದು ರಿಜಿಸ್ಟರ್ ಆಗ್ತದೆ. ಅದಾದ್ಮೇಲೆ 13ನೇ ತಾರೀಕು SIT ಅವ್ರು ಏನ್ ಮಾಡ್ತಾರೆ, ಅಲ್ಲಿವರೆಗೆ ಯಾವುದೇ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲ, ಯಾವುದೇ FIR ಇಲ್ಲ. 13ನೇ ತಾರೀಕಿನವ್ರಿಗೆ 11ನೇ ತಾರೀಕು ಆಗ್ತದೆ, 13ನೇ ತಾರೀಕಿನವ್ರಿಗಿಲ್ಲ. ಅವತ್ತು SIT ಅವರು ಶ್ರಾವಣ್ ಮತ್ತು ನರೇಶ್ ಅನ್ನೋರನ್ನ ರೈಡ್ ಮಾಡ್ತಾರೆ, ಅವ್ರ ಮನೆಯನ್ನ ರೈಡ್ ಮಾಡ್ತಾರೆ. ಶ್ರಾವಣ್ ಮತ್ತು ನರೇಶ್ ಅವ್ರ ಮನೆಯನ್ನ ರೈಡ್ ಮಾಡ್ತಾರೆ. ಆಮೇಲೆ 13ನೇ ತಾರೀಕೆ, ಇದು ಬಹಳ ಮುಖ್ಯ ಮಾನ್ಯ ಅಧ್ಯಕ್ಷರೇ, 13/3/2021 ದಿ ಲೇಡಿ ಹೂ ಇಸ್ ದಿ ವಿಕ್ಟಿಮ್, ಯಾರು ಇದರಲ್ಲಿ ವಿಕ್ಟಿಮ್ ಆಗಿದ್ರು, ಆ ವಿಕ್ಟಿಮು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಬಿಡುಗಡೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ಜೀವ ಕಷ್ಟದಲ್ಲಿದೆ, ಮೈ ಲೈಫ್ ಈಸ್ ಇನ್ ಡೇಂಜರ್, ಮೈ ಲೈಫ್ ಈಸ್ ಇನ್ ಡೇಂಜರ್, ನನಗೆ ರಕ್ಷಣೆ ಬೇಕು. ರಮೇಶ್ ಜಾರಕಿಹೊಳಿ ಅವರು ನನಗೆ ಕೆಲಸ ಕೊಡ್ತೀವಿ ಅಂತೇಳಿ, ಕೆಲಸ ಕೊಡಿಸ್ತೀವಿ ಅಂತೇಳಿ ನನ್ನನ್ನು ಲೈಂಗಿಕವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅಂಡ್ ಸೆಕ್ಸುಯಲಿ ನೀವು ಹೇಳುವಾಗ ಸರ್ ನನಗನ್ನಿಸ್ತಾ ಇದೆ, ನೀವು ಹೇಳುವಾಗ ಏನು ನೀವು ಹೇಳುವಾಗ ನನಗನ್ನಿಸ್ತಾ ಇದೆ, ಸದಸ್ಯರ ಮತ್ತು ಸದನದ ಗೌರವ ಅಪಾಯದಲ್ಲಿದೆ, ಮೊರ ಬಟ್ಟೆ ಆಗ್ತಾ ಇದೆ. ಅದನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡದೇ ಇದ್ರೆ, ರಾಮಸ್ವಾಮಿ ಅವರೇ, ಅದನ್ನು ಉಳಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡದೇ ಇದ್ರೆ ದೊಡ್ಡ ಗಂಡಾಂತರ ಆಗ್ತದೆ. ಮಾನ ಹೋದ್ರೆ ವಾಪಸ್ ಬರೋದಿಲ್ಲ ಸರ್, ಮಾನ ಹೋದ್ರೆ ವಾಪಸ್ ಬರೋದಿಲ್ಲ, ಕಾಸು ಬಂದ್ರೆ ಕಾಸು ಹೋದ್ರೆ ವಾಪಸ್ ಬರ್ತದೆ. ನೋಡಿ ಏನಾಗಿದೆ ಅಂತಂದ್ರೆ, ಬಿಕಾಸ್ ಇಸ್ ಆಲ್ರೆಡಿ ಪಬ್ಲಿಕ್ ಡೊಮೈನ್ ಅಲ್ಲಿ ಇದ್ಬಿಟ್ಟಿದಾವೆ ಈಗಾಗಲೇ. ಈವನ್ ಇಫ್ ಯು ಕೀಪ್ ಕ್ವೈಟ್, ಇಟ್ ಇಸ್ ಆಲ್ರೆಡಿ ಇನ್ ದಿ ಪಬ್ಲಿಕ್ ಡೊಮೈನ್. ಲೆಟ್ ಅಸ್ ಕೀಪ್ ಕ್ವೈಟ್ ಅಂತ ಅಂದ್ಕೊಳ್ಳೋಣ, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್ ಹೇಗೆ, ಬಟ್ ಇಟ್ಸ್ ಆಲ್ರೆಡಿ ಇನ್ ದಿ ಪಬ್ಲಿಕ್ ಡೊಮೈನ್. ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ಗೃಹ ಸಚಿವರಿಗೆ ಒಂದು ಮನವಿನೂ ಕೂಡ ಮಾಡಿದ್ದಾರೆ. ಗೃಹ ಸಚಿವರಾದ ಬೊಮ್ಮಾಯಿ ಅವರಿಗೆ ನಾನು ಇಷ್ಟೇ ಕೇಳಿಕೊಳ್ಳೋದು, ಈ ವಿಡಿಯೋ ಹೆಂಗ್ ಮಾಡಿದ್ರು ಏನು ಎತ್ತ ಅಂತ ಏನು ಗೊತ್ತಿಲ್ಲ. ಯಾವ ವಿಡಿಯೋ ಬಿಡುಗಡೆ ಆದದ್ದು 2ನೇ ತಾರೀಕು ಬಿಡುಗಡೆ ಆದದ್ದು. ಆಲ್ರೆಡಿ ನನ್ನ ಮಾನ ಮರ್ಯಾದೆ ಊರು ತುಂಬಾ ಹರಾಜು ಆಗ್ಬಿಟ್ಟಿದೆ. ನನ್ನ ಮನೆ ಹತ್ರ ಬಂದ್ಬಿಟ್ಟು ಜನಗಳೆಲ್ಲ ಕೇಳ್ಕೊಂಡು ಹೋಗ್ತಿದ್ದಾರೆ. ನನ್ನ ಅಪ್ಪ ಅಮ್ಮ 2 ಸಲ ಸೂಯಿಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ನಾನು 3-4 ಸಾರಿ ಸೂಯಿಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಹಿಂದೆ ಯಾರೂ ಇಲ್ಲ, ಪೊಲಿಟಿಕಲ್ ಸಪೋರ್ಟ್ ಅದು ಇದು ಏನೂ ಇಲ್ಲ. ರಮೇಶ್ ಜಾರಕಿಹೊಳಿ ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು, ಅದೆಲ್ಲ ಮಾಡಿ ಈಗ ವಿಡಿಯೋನು ಈಚೆ ಬಿಡ್ತಾ ಇದ್ದಾರೆ. ಇದೆಲ್ಲ ಹೆಂಗಾಯ್ತು ಏನು ಅಂತ ಗೊತ್ತಾನೂ ಇಲ್ಲ. ನನಗೆ ಯಾವುದೇ ತರನಾದಂಥ ರಕ್ಷಣೆ ಇಲ್ಲ. ನಿಮ್ಮೆಲ್ಲರಿಗೂ ಇಷ್ಟೇ ಕೇಳ್ಕೊಳ್ಳೋದು, ನನಗೆ ರಕ್ಷಣೆ ಕೊಡಿ ಅಂತ. ಮಾನ್ಯ ಅಧ್ಯಕ್ಷರೇ, ಒಬ್ಬ ಹೆಣ್ಣು ಮಗಳು ಅವಳ ಮಾನ ಮರ್ಯಾದೆ ಹರಾಜಾಗಿರತಕ್ಕಂಥ ಸಂದರ್ಭದಲ್ಲಿ ಹರಾಜಾಗಿದೆ ಅಂತ ಮಾನ್ಯ ಸಿದ್ದರಾಮಯ್ಯ ಅವರೇ ತಾವು ಹೇಳಿದ್ರಲ್ಲ ಆಗಲೇ, ಅವ್ರು ಹೇಳ್ಕೊಂಡ್ರದ್ರಿ ಜಗದೀಶ್ ಶೆಟ್ಟರ್, ಅವ್ರ ಹೇಳಿಕೆನ ಓದಿದ್ರಿ ನೀವು.
ಆಗ ನೀವು ಮಾತಾಡುವಂಥ ಸಂದರ್ಭದಲ್ಲಿ ಓರಲ್ ಆಗಿ ಮಾತಾಡುವಂಥ ಸಂದರ್ಭದಲ್ಲಿ ಆ ಹೆಣ್ಮಗಳು ನನ್ನನ್ನು ನೌಕರಿ ಸಲುವಾಗಿ ಲೈಂಗಿಕವಾಗಿ ಉಪಯೋಗ ಮಾಡಿಕೊಂಡ್ರು ಅನ್ನುವಂಥದ್ದು ಶಬ್ದ ನೀವು ಪ್ರಯೋಗ ಮಾಡಿದ್ರಿ. ಅವಳ ಹೇಳಿಕೆಯಲ್ಲಿ ಎಲ್ಲಿ ಇಲ್ಲ, ಅದು ಇಲ್ಲ ನೋಡಿ ಬೇಕಾದ್ರೆ ಎಲ್ಲಿ ಓದಿ ನೋಡಿ. ಈಗ ಓದಿ ನೀವು ಈಗ ಸ್ಟೇಟ್ಮೆಂಟ್ ಓದಿ ಹೇಳಿದ್ರಿ. ಸ್ಟೇಟ್ಮೆಂಟು ಅವಳ ಟಿವಿಯಲ್ಲಿ ಬಂದ ಸ್ಟೇಟ್ಮೆಂಟನ್ನ ಓದಿ ಹೇಳಿದ್ರಿ. ಅದರಲ್ಲಿ ಎಲ್ಲಿಯೂ ಇಲ್ಲ. ನೌಕರಿ ಒಂದು ಬಿಟ್ರೆ ಮತ್ತೆ ಯಾವುದೂ ಹೇಳಿಲ್ಲ ಅವಳು. ಲೈಂಗಿಕವಾಗಿ ನಾನು ಉಪಯೋಗ ಮಾಡಿಕೊಂಡ್ರು ಮತ್ತೊಂದು ಆ ರೀತಿ ಸ್ಪೆಸಿಫಿಕ್ ಕಂಪ್ಲೇಂಟು ಕೊಟ್ಟಿಲ್ಲಕ್ಕೆ. ಅದಕ್ಕೆ ದಯವಿಟ್ಟು ಈಗ ಮಾನ್ಯ ಸಭಾಧ್ಯಕ್ಷರು ತಾವೇನು ಇವತ್ತು ಕೆಲವು ಅಡ್ವೈಸ್ ಮಾಡಿದ್ರಲ್ಲ, ಇದನ್ನೆಲ್ಲ ವಿಚಾರ ಮಾಡ್ಕೊಂಡ್ರಿ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಚರ್ಚೆ ಎಲ್ಲಿಗೂ ಹೋಗಿಬಿಡ್ತದೆ. ಅದು ಎಲ್ಲಿಗೂ ಹೋಗಿ ಕೊನೆಗೆ ಮಾನ ಹರಾಜಾಗೋದು ಇಲ್ಲಿದ್ದಂಥವ್ರದೇ, ನಮ್ಮವ್ರದೇ. ಆ ದೃಷ್ಟಿಯಿಂದ ಇವತ್ತು ಇದನ್ನು ಯಾವ ಒಂದು ಇತಿಮಿತಿಯಲ್ಲಿ ಮಾಡಬೇಕು ಚರ್ಚೆ ಮಾಡ್ರಿ, ನಂದೇನು ಇಲ್ಲ. ನೋಡಿ ಟಿವಿಯಲ್ಲಿ ಬಂದ ಸ್ಟೇಟ್ಮೆಂಟ್ ಏನಿದೆ ಅದ್ರ ಬಗ್ಗೆ ಹೇಳಿ. ಅದನ್ನ ಬಿಟ್ಟು ಬೇರೆ ಬೇಡ ನಾವು ತೋರಿಸಿ. ಈಗ ಮಾಧ್ಯಮದಲ್ಲಿ ಆ ವಿಚಾರಗಳು, ಮೂಲ ವಿಚಾರಗಳು ಬಿಟ್ಟು ಬೇರೆ ಬೇರೆ ಚರ್ಚೆ ಬರ್ತಾವೆ. ಆದ್ರೆ ಅಲ್ಲಿ ಸ್ಟೇಟ್ಮೆಂಟ್ ಏನಿದೆ ಹಾಕಿದ್ದು ಸ್ಪೆಸಿಫಿಕ್ ಆಗಿ ನೋಡಿ. ಸ್ಟೇಟ್ಮೆಂಟ್ ಎಲ್ಲಾದ್ರೂ ಲೈಂಗಿಕ ಬಳಕೆ ಮಾಡ್ಕೊಂಡು ಹೇಳಿದಾರಲ್ಲ, ಹೇಳದೆ ಇದ್ದದನ್ನ ನಾವು ಉಪಯೋಗ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ನಾವು. ನಾಯನ್ ಬಿಡಬೇಡಿ, ಹೇಳಿದಾರ ಸ್ಟೇಟ್ಮೆಂಟ್. ಈಗ ನೀವು ಉತ್ತರ ಕೊಡುವಾಗ ಜಗದೀಶ್ ಶೆಟ್ಟರ್ ಅಧ್ಯಕ್ಷ ಮಾಜಿ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಕೊಡಿವರಂತೆ ಸಮರ್ಪಕವಾಗಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ತಾವು ಅಪ್ಪಣೆ ಕೊಡೋದಾದ್ರೆ, ಈ ಹಿಂದಿನ ವಿಧಾನಸಭೆಯಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಕೂತಿದ್ರು, ಪ್ರತಿಪಕ್ಷದ ನಾಯಕ. KJ ಜಾರ್ಜ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು. ನಾನು ಮಂತ್ರಿಗಿಂತ ಏನಾಗಿರಲಿಲ್ಲ, ಆಡಳಿತ ಪಕ್ಷ ಸದಸ್ಯ, ಹಿಂದೆ ಕೂತಿದ್ದೆ. ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಅಂದಿನ ಪ್ರತಿಪಕ್ಷದ ನಾಯಕರಾದ ಜಗದೀಶ್ ಶೆಟ್ಟರ್ ಅವರು ಸಕಲೇಶ್ಪುರದಲ್ಲಿ ಒಂದು ಹೆಣ್ಮಗಳದು ರೇಪ್ ಆಗಿದ್ದದ್ದು ಹೇಳಿದ್ರಿ. ತಾವು ಮಾತಾಡ್ತಾ ಹೇಳಿ 6 ತಿಂಗಳಾಗಿದೆ, ಆ ಬಟ್ಟೆ ಸಮೇತ ಸೀಸ್ ಮಾಡಿದ್ದಾರೆ, ಇದುವರೆಗೂ ಏನು ಕ್ರಮ ಜರುಗಿಸಿಲ್ಲ ಅಂತ ಸರ್ಕಾರದ ಲೋಪಗಳ ಬಗ್ಗೆ ಪ್ರತಿಪಕ್ಷದ ನಾಯಕರಾಗಿ ಮಾತಾಡ್ತಿದ್ರು. ನಾನು ತಮಗೆ ಹೇಳ್ತೇನೆ, ಒಂದು ಕ್ಷಣ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಕಾಗೋಡು ತಿಮ್ಮಪ್ಪನವರು ತಮ್ಮ ಪೀಠದಲ್ಲಿ ಕೂತಿದ್ರು. ನಾನು ತಕ್ಷಣ ಎದ್ದು, ಆ ಹೆಣ್ಣುಮಗಳು ನನ್ನ ಮಗಳು, ನಾವು ಸಾರ್ವಜನಿಕ ಜೀವನದಲ್ಲಿ ಈ ಸಭೆಗೆ ಬರೋದು ಜನರ ಪ್ರಾತಿನಿಧ್ಯ ಮಾಡೋದಕ್ಕೆ. ಅವ್ರ ತಂದೆ ಮಗಳು ಅಲ್ದಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವ್ರು ಬಹಳ ಸೌಮ್ಯ ಸ್ವಭಾವದ ಮನುಷ್ಯರು. ನನ್ನ ಮಗಳಿಗಾದರೆ ನಾನೇನು ಮಾಡ್ತೀನಿ? ಯಾಕೆ ಆ ಸಬ್ ಇನ್ಸ್ಪೆಕ್ಟರ್ ಇನ್ನೂ ಸಸ್ಪೆಂಡ್ ಆಗಿಲ್ಲ? ಜಾರ್ಜ್ ಅವರು ಇಲ್ಲೇ ಕೂತಿದ್ದಾರೆ, ಕೇಳಿ. 4 ಗಂಟೆ ಒಳಗೆ ಅವನು ಸಸ್ಪೆಂಡ್ ಆಗದೆ ಹೋದರೆ ಈ ಸದನ ನಡೆಯಕ್ಕೆ ಬಿಡೋದಿಲ್ಲ ಅಂತ ನಾನು ಆಡಳಿತ ಪಕ್ಷದವನು ಹಠ ಮಾಡ್ಕೊಂಡು ಕೂತ್ಕೊಂಡೆ. ತಕ್ಷಣ ಜಾರ್ಜ್ ಅವರು ನನ್ನ ಮಾತನ್ನು ಸ್ವೀಕಾರ ಮಾಡಿ ಸದನ ಸ್ವಲ್ಪ ಹೊತ್ತು ಮುಂದಕ್ಕೆ ಹಾಕಿಸಿ ವಾಪಸ್ ಬಂದು ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿ ಅನೌನ್ಸ್ ಮಾಡಿ, ಯಾರು ಅವನು ಹಿಂದೆ ಇದ್ದಾರೆ, ಅಷ್ಟು ದೊಡ್ಡ ಮನುಷ್ಯನ ಅವನು ಅಂತ ಕೇಳಿದೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ತಾವು ಒಂದು 2 ನಿಮಿಷದ ಮೊದಲು ಹೇಳಿದ್ರಿ ಸದನದ ಗೌರವ ಏನಾಗುತ್ತೆ ಅಂತ. ಮಾನ್ಯ ಗೃಹ ಮಂತ್ರಿಗಳು ನಾನು ಕೇಳ್ತೇನೆ, ಅವರು ನಿಮಗೆ ಕೊಟ್ಟಿದ್ದಾರೆ ಮನವಿಯನ್ನು. ಹೇಗೆ ನಮ್ಮ ಸಹೋದರರು, ನಮ್ಮ ಸಹೋದ್ಯೋಗಿ ರಮೇಶ್ ಜಾರಕಿಹೊಳಿಯವರು ತಮಗೆ ತಮ್ಮ ನೋವನ್ನು ತೋಡ್ಕೊಂಡು ಒಂದು ಅರ್ಜಿ ಕೊಟ್ಟಿದ್ದಾರೆ, ಅದೇ ರೀತಿ ಆ ಹೆಣ್ಮಗಳು ಕೊಟ್ಟಿದ್ದಾಳೆ. ಸತ್ಯ ನಮಗೆ ಗೊತ್ತಿಲ್ಲ, ಅದೇ ಸತ್ಯ ಅಂತ ನಾವು ಹೇಳ್ತಾ ಇಲ್ಲ. ಒಂದು ವಿಶೇಷ ತನಿಖಾ ದಳ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೀವು ಮಾಡಿದಾಗ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲದೆ ಹೋದರೆ ಏನು ಕೆಲಸ ಏನವ್ರಿಗೆ? SITಗೆ ವಾಟ್ಸ್ ದರ್ ಜಾಬ್? ಈ ಹೆಣ್ಮಗಳು ತಾನು ಕೊಟ್ಟಿರ್ತಕ್ಕಂಥ ಮನವಿ, ನನ್ನ ಜೀವ ಅಪಾಯದಲ್ಲಿದೆ, ನಾನು ಏನೋ ಕಷ್ಟಕ್ಕೆ ಹೋದೆ, ನನಗೆ ಹೀಗಾಯಿತು ಅಂತ ಹೇಳಿ, ಅದು ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ಗೆ ಇನ್ಕ್ಲೂಡ್ ಆಗುತ್ತಾ, ಇನ್ಕ್ಲೂಡ್ ಆಗೋದಿಲ್ವಾ? ಪ್ಲೀಸ್ ಸಿಟ್ ಡೌನ್. 1973ರಲ್ಲಿ RD ಕಿತ್ತೂರ್ ಅವರು, ಹಿ ವಾಸ್ ಎ ಮಿನಿಸ್ಟರ್ ಇನ್ ದಿಸ್ ಹೌಸ್, ಬೆಳಗಾಂ ಜಿಲ್ಲೆಯಿಂದ ಆರಿಸಿ ಬಂದಿದ್ರು. ಸುಮಿತ್ರಾ ಕುಲಕರ್ಣಿ ಅಂತಕ್ಕಂಥ ಒಂದು ಹೆಣ್ಣುಮಗಳು
ಅವರ ಮನೆ ಹತ್ರಕ್ಕೆ ಹೋಗಿದ್ರು, ಅನಂತರ ಅವರು ನಾಪತ್ತೆ ಆಗಿದ್ದಾರೆ ಅಂತ ಒಂದು ಪ್ರೆಸ್ ರಿಪೋರ್ಟ್. ಇಡೀ ಸದನದಲ್ಲಿ ಆ ಸುಮಿತ್ರಾ ಕುಲಕರ್ಣಿ ಯಾರು, ಆ ಹೆಸರಿನವಳು ಯಾರಾದರೂ ಇರ್ಲಿಲ್ವಾ, ಆಕೆ ಹೋದ್ಲಾ? ಯಾವ ಹೆಣ್ಣುಮಗಳು ರಕ್ಷಣೆ ಕೇಳ್ತಾ ಇದ್ದಾಳೆ, ಅವಳು ಎಲ್ಲಿದ್ದಾಳೆ ಅಂತ ಗುರುತಿಸೋದು ಅಷ್ಟೇ ಅವಶ್ಯಕತೆ. ಅವಳು ಶಿ ಇಸ್ ನಾಟ್ ಕಮಿಂಗ್ ಫಾರ್ವರ್ಡ್. ಆದರೂ ಕೂಡ ನಾವೇನು ಹೇಳಿದ್ದೇವೆ, ನೋಟಿಸ್ನಲ್ಲಿ ಏನು ಹೇಳಿದ್ದೇವೆ ಅಂದರೆ ಕೇವಲ ನಾವು ರಕ್ಷಣೆ ಕೊಡ್ತೀವಿ ಅಂತ ಅಷ್ಟೇ ಹೇಳಿಲ್ಲ. ನಿನಗೆ ಇಲ್ಲಿ ಬರೋದಕ್ಕೆ ಭಯ ಇದ್ದರೆ ನಾವೇ ನೀ ಎಲ್ಲಿರ್ತೀವಿ ಅಲ್ಲಿಗೆ ಲೇಡಿ ಕಾನ್ಸ್ಟೇಬಲ್ ಸಮೇತ ಬರ್ತೇವೆ, ನೀವು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇವೆ. ಸರ್ ನಾನು ಅದಕ್ಕೆ ಹೇಳಿದೆ, ಇಲ್ಲಿ ಯಾರ ಪರವಾಗಿನೂ ಇಲ್ಲ. ಇದರ ಅಲ್ಲ ಅದಾದ್ಮೇಲೆ ವಿಡಿಯೋ ಬಂದಿರೋದು ಪವರ್ಸ್ ಕೊಟ್ಟಿಲ್ಲ ಇವರು. ಅಲ್ಲ ಸರ್, ಸರ್ SIT ಆದ್ಮೇಲೆ ವಿಡಿಯೋ ಬಂದಿರೋದು. ವಿಡಿಯೋ ಬಂದ ತಕ್ಷಣ ನನಗೆ ಅಡ್ರೆಸ್ ಮಾಡಿದಕ್ಕೆ ನಾವು ಹೇಳಬೇಕು ಹೆಂಗೆ ಘಟನೆ ಹೆಂಗೆ ಆಗಿದೆ ಅನ್ನೋದನ್ನ ಅದಕ್ಕೆ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಇಲ್ಲ, ಆನರಬಲ್ ಹೋಮ್ ಮಿನಿಸ್ಟರ್ ಬಹಳ ಕರೆಕ್ಟ್, ನೀವೇನೋ ಹೇಳ್ತಾ ಇರೋದು ಸರಿ. ಯು ಪ್ಲೀಸ್ ಸಿ, ಏನೇ ಒಂದು SIT ಮಾಡ್ಬೇಕಾದ್ರೆ ನನಗಿರುವಂತ ಒಂದು ಸಣ್ಣ ಅನುಭವದಲ್ಲಿ, ನಾನು ಒಂದಷ್ಟು ದಿನ ಮಂತ್ರಿಗಿಂತ ಆಗ್ಲೇ ಹೇಳಿದ್ರಿ 40 ವರ್ಷ ಅನುಭವ ಇದೆ ಅಂತ, ಸಣ್ಣದಂಗಾಗುತ್ತೆ ಅನುಭವದಲ್ಲಿ. ರಾಜಕೀಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಸ್ವಲ್ಪ ಅನುಭವ ಇದೆ, ಎಲ್ಲ ಇದೆ. SIT ಆಗ್ಬೇಕಾದ್ರೆ ಶುಡ್ ನಾಟ್ ಬಿ ಎನಿ ಗೌರ್ಮೆಂಟ್ ಆರ್ಡರ್, should not be a term of reference. Where is the government order? Please tell us. See, number one, ನೀವು ಹೇಳಿದೆಲ್ಲ ಕೇಳಿದ್ದೀನಿ ನಾನು. ಒಂದು ಗೌರ್ಮೆಂಟ್ ಆರ್ಡರ್ ಇಲ್ಲ, ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲ, FIR ಗಳಿಲ್ಲ. ಪಾಪ ರಮೇಶ್ ಜಾರಕಿಹೊಳಿ ಅವರ ಸ್ನೇಹಿತ ನಮ್ಮ ನಾಗರಾಜ್ ಅವರು ಒಂದು ಕಂಪ್ಲೇಂಟ್ ಎತ್ಕೊಂಡು ಪೋಸ್ಟ್ ಕೊಟ್ಟ ತಕ್ಷಣ ಆತಂದು FIR ಆಗ್ತದೆ. ಹೆಣ್ಮಗಳು ನಿಮ್ಗೆ ಯಾರೋ ಅದೆಲ್ಲ ಹೇಳ್ತೀನಿ, FIR ಬಗ್ಗೆ ಡೀಟೇಲ್ ಉತ್ತರ ಹೇಳ್ತೇನೆ. ಉತ್ತರ ಹೇಳುವಾಗ ಕೊಡೋದಂತೆ ಹೇಳ್ತೀನಿ. ನಾನು ಯಾವ ಕೇಸಲ್ಲಿ ಯಾವಾಗ FIR ಆಗಿದೆ ಎಲ್ಲ ಹೇಳ್ತೀನಿ. ತಮ್ಗೆ ಹೇಳೋದು ನಾನು ಅಷ್ಟೇ. ತಾವು ಟರ್ಮ್ಸ್ ಆಫ್ ಅವ್ರೇನು ವಾಟ್ ಈಸ್ ಆಸ್ಕಿಂಗ್, ಒನ್ ಸೆಕೆಂಡ್, ಟರ್ಮ್ಸ್ ಆಫ್ ರೆಫರೆನ್ಸ್ ನ ನೀವು ಒಂದು ಗೌರ್ಮೆಂಟ್ ಮಾಡಿದೀರಾ? ಒನ್ ಸೆಕೆಂಡ್ ಇಟ್ಟಿದ್ದೀರಾ? ನೋ ಯು ಆರ್ ಹೆಲ್ಪಿಂಗ್ ಮೀ. ನಾನು ರಮೇಶ್ ಜಾರಕಿಹೊಳಿ ಲೆಟರ್ ಬಂದ ಮೇಲೆ ಒಂದು ನೋಟನ್ನು ಪೊಲೀಸ್ ಕಮಿಷನರ್ಗೆ ಕಳಿಸೋದು ನಾನು ಕರ್ತೇವೆ, ನಾನು ಕಳಿಸಿದ್ದೆ. ಅದಾದಮೇಲೆ ಪೊಲೀಸ್ ಕಮಿಷನರು ಹಿ ಹ್ಯಾಸ್ ಫಾರ್ಮ್ಡ್ SIT ಆ್ಯಂಡ್ ಹಿ ಹ್ಯಾಸ್ ಪಾಸ್ ದ ಆರ್ಡರ್ ಟು ದಿ SIT ಮೆಂಬರ್ಸ್. ಒಂದು ಆರ್ಡರ್ ಮಾಡಿ, ನಾನು ಆರ್ಡರ್ ಮಾಡಲ್ಲ, ಕಮಿಷನರ್ ಆಫ್ ಪೊಲೀಸ್ ಆರ್ಡರ್ ಮಾಡ್ತಾರೆ. ಆ ಆರ್ಡರ್ ಆಗಿದೆ. ನಾವು ಒಂದು ನಿಮಿಷ ಸರ್, ಒಂದೇ ಒಂದು ನಿಮಿಷ. ಶಿವಕುಮಾರ್ ಒಂದು ನಿಮಿಷ. ಅಲ್ಲ ಹೇಳಿದ್ನಲ್ಲ, ಕಮಿಷನರ್ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ರು. ಕಮಿಷನರ್ ಇಸ್ ನಾಟ್ ಎ ಗೌರ್ಮೆಂಟ್. ಒಂದು ನಿಮಿಷ ಶಿವಕುಮಾರ್ ಅವರೇ. ಕಮಿಷನರ್ ಇಸ್ ನಾಟ್ ಎ ಗೌರ್ಮೆಂಟ್. Sir, it is the secretary, the home secretary, your secretary has to form a government order. Sir, commissioner is empowered. One second. Commissioner of police is empowered to conduct any type of inquiry, whatever the complaint he has received during his jurisdiction. ಅವ್ರಿಗೆ ಅಧಿಕಾರ ಇದೆ. SIT ಮಾಡೋ ಅಧಿಕಾರನೂ ಕೂಡ ಅವ್ರಿಗಿದೆ. SIT ಪವರ್ಸ್ ಕೊಟ್ಟಿಲ್ಲ ಅವರು, ವರದಿ ಕೇಳಿದ್ದಾರೆ. ಅಲ್ಲ ಈಗ ಅಲ್ಲರಿ, ಒಂದ್ ನಿಮಿಷ. ಈಗ ತನಿಖೆ ಮಾಡಿದ ಮೇಲೆ ಆಟೋಮೆಟಿಕ್ಲಿ ಆಕ್ಷನ್ ಫಾಲೋಸ್, ಮುಂದಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿದ್ದೇವೆ. ಒಂದ್ ನಿಮಿಷ ಕೇಳಿ, ಮುಂದಿನ ಕ್ರಮ ಅಂತ ಹೇಳಿದ್ದೇವೆ ಅದರಲ್ಲಿ. ಈಗ ಮಾನ್ಯ ಗೃಹ ಮಂತ್ರಿಗಳು ಆ ಹೆಣ್ಮಗಳು ಇವರಿಗೆ ಮನವಿ ಮಾಡಿದ ತಕ್ಷಣ ರಕ್ಷಣೆ ಕೊಡ್ತೀವಿ, ನೀನು ಎಲ್ಲಿದ್ದೀಯಾ ಹೇಳಮ್ಮ, ಅಲ್ಲಿಗೆ ಪೊಲೀಸು ಹೆಣ್ಮಕ್ಳನ್ನು ಯಾರು ಹೆಣ್ಮಕ್ಳು ಪೊಲೀಸ್ ಹತ್ರ ಕಳಿಸ್ತೀವಿ. ಸರ್, ಐ ಕಂಗ್ರ್ಯಾಚುಲೇಟ್ ಯು, ದಟ್ಸ್ ದಿ ಡ್ಯೂಟಿ ಆಫ್ ಎ ಹೋಮ್ ಮಿನಿಸ್ಟರ್. ಆದರೆ ಐ ವಾಂಟ್ ಟು ರಿಮೈಂಡ್ ಯು ಆಫ್ ಯುವರ್ ಡ್ಯೂಟಿ. ಆಕೆ ಯಾರು, ಎಲ್ಲಿದ್ದಾಳೆ, ಆ ಹೆಸರಿನವರು ಇದ್ದಾರೋ ಇಲ್ವೋ? ಗುಮ್ಮ ಯಾರೋ ಬಚ್ಚಿಟ್ಕೊಂಡು ಒಂದು ಮನವಿ ನಿಮಗೆ ಕೊಟ್ಬಿಟ್ಟು ರಮೇಶ್ ಜಾರಕಿಹೊಳಿ ಅವರಿಗೆ ಸತಾಯಿಸ್ತಾ ಇದ್ರೆ ನಾವೆಲ್ಲ ಇಡೀ ಸದನ ನೋಡ್ಕೊಂಡಿರ್ಬೇಕಾ? ನಮ್ಮ ಕಲೀಗ್ಗೆ ಅನ್ಯಾಯ ಆಗ್ತಾ ಇದ್ರೆ have you tried to find out and locate who this complainant is, where she is? Was it not your duty? ಆದರೆ ರಾಜ್ಯ ಸರ್ಕಾರ ಆಕೆಯನ್ನು ಇನ್ನೂ ಲೊಕೇಟೇ ಮಾಡೋಕ್ಕಾಗಿಲ್ವಾ ನೀವು? I will explain to you. Having launched, let me tell you, sir. ಮಾಡಿ ಒಂದು ನಿಮಿಷ. Let me tell you. ಒಬ್ಬ ರಾಜ್ಯದ ಮಂತ್ರಿ ಆಗಿದ್ದವರು, ಇಷ್ಟು ಸುದೀರ್ಘ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ಒಬ್ಬ ಪ್ರಭಾವಿ ರಾಜಕಾರಣಿ ಮೇಲೆ ಆ ಥರ ಒಂದು ಅರ್ಜಿ ಕೊಟ್ಬಿಟ್ಟು ತಾನು ಬಚ್ಚಿಟ್ಕೊಂಡು ಕೂತ್ಕೊಂಡ್ರೆ ಸರ್ಕಾರ ಅಸಹಾಯಕವಾಗಿ ಇರ್ಬೋದಾ? ನಾನು ಐ ಆಮ್ ಆನ್ ಬಿಹಾಫ್ ಆಫ್ ರಮೇಶ್ ಜಾರಕಿಹೊಳಿ. ನೀವು ಸರ್ಕಾರದವರು ಆ ಹೆಣ್ಮಗಳು ಎಲ್ಲಿದ್ದಾಳೆ, ಆಕೆಗೆ ಹಿಂಸೆ ಕೊಡೋದು ಬೇಡ,
ಹುಡುಕ್ಬೇಡ್ವಾ, ಪತ್ತೆ ಹಚ್ಚಬೇಡ, ಈಗ ಇದು ಸತ್ಯನ ಸುಳ್ಳು ಅಂತ ತಿಳ್ಕೊಬೇಡ್ವಾ? ಏನಮ್ಮ ನೀನೇ ಕಳ್ಸಿದ್ಯಾ? ದಯಮಾಡಿ ಕೂತ್ಕೊಳ್ಳಿ, ಈ ಕಂಪ್ಲೇಂಟ್ ನೀನೇ ಕಳ್ಸಿದ್ಯಾ? ಏನಮ್ಮ ನಿನ್ನ ಹತ್ರ ಏನು ಪುರಾವೆಗಳಿದ್ದಾವೆ ಏನು ಕೇಳಬೇಕಲ್ವಾ? ಇವತ್ತಿಗೆ ಸಾರ್ವಜನಿಕರ ಗಮನಕ್ಕೆ ಮಾಹಿತಿಗೆ ಅಂತ ಹೆಣ್ಮಗಳೊಬ್ಳು ಇದ್ದಾಳ ಇಲ್ವೋ, ಈ ಅರ್ಜಿ ಸುಳ್ಳು ಸತ್ಯನೋ, ಇದನ್ನು ಯಾರು ಷಡ್ಯಂತ್ರ ಮಾಡಿದ್ರು? ನೀವು ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರಿಗೆ ಯಾರಾದರೂ ಇನ್ಯಾರಾದರೂ ವಿರೋಧಿಗಳಿದ್ದು ಮಾಡಿದ್ರು? ಕುಟುಂಬದ ವರ್ಗದಲ್ಲಿ ಯಾರಾದರೂ ವಿರೋಧಿಗಳಿದ್ದಾರೋ? ಅವ್ರು ಸ್ವಲ್ಪ ಬಿಸ್ನೆಸ್ ಅದು ಇಟ್ಕೊಂಡಿದ್ದಾರೆ, ಅದರಲ್ಲಿ ಯಾರಾದರೂ ವಿರೋಧಿಗಳಿದ್ದಾರೋ? ಅಥವಾ ಒಳ ರಾಜಕೀಯದಿಂದ ನೀವು ಮಾಡಿದ್ರು, ಅಥವಾ ಹೊರಗಿನ ದ್ವೇಷ ತೀರಿಸೋಳಕ್ಕೆ ನಮ್ಮ ಪಾರ್ಟಿಯವ್ರು ಮಾಡಿದ್ರು? ಬಟ್ ಹಿ ಈಸ್ ವಿಕ್ಟಿಮೈಸ್ಡ್. ಶುಡ್ ಯು ನಾಟ್, ವಾಟ್ ಈಸ್ ದಿ ಎಫರ್ಟ್ ದಟ್ ದಿ ಗವರ್ಮೆಂಟ್ ಹ್ಯಾಸ್ ಮೇಡ್ ಟು ಲೊಕೇಟ್ ದಿ ವೇರ್ಅಬೌಟ್ಸ್ ಆಫ್ ದಟ್ ಕಂಪ್ಲೇನೆಂಟ್? Please wait for my answer. I will tell you inch by inch what are the efforts done by our SIT. I will answer what all efforts we have done. ಖಂಡಿತವಾಗಿಯೂ ನಾವು ಅಸಹಾಯಕರು ಅಲ್ಲ. ನಾನು ಆಗಲೇ ಹೇಳಿದ್ದೆ, ನೀವು ಇರಲಿಲ್ಲ. ಇದರಲ್ಲಿ ಸತ್ಯ ಪರವಾಗಿರೋದು ಅಷ್ಟೇ. ಅದಕ್ಕೆ ನಾವು ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್. ನಾವು ಆ ಹೆಣ್ಣು ಮಗಳಿಗೆ ರಕ್ಷಣೆ ಕೊಡೋದು ಎಷ್ಟು ಪ್ರಾಮಾಣಿಕತೆ ಇದೆಯೋ, ಆ ಹೆಣ್ಣು ಮಕ್ಕಳ ಒಂದು ಹೇಳಿಕೆಯನ್ನು ಕೂಡ ಸತ್ಯಾಸತ್ಯವನ್ನು ಪಡ್ಕೊಳ್ಳೋದಕ್ಕೆ ಅಷ್ಟೇ ಆಸಕ್ತಿ ಇದೆ. ಆದ್ದರಿಂದ ಒಂದು ಸಣ್ಣ ಇದನ್ನು ಕೂಡ ಬಿಡದಂಗೆ ನಾವು ಇವತ್ತು ಹುಡುಕ್ತಾ ಇದ್ದೇವೆ. ಅಲ್ಲ, ಒಂದು ನಿಮಿಷ ಸರ್. ಅಲ್ಲ, ನನ್ನ ಮಾತಿಗೆ ಪೂರ್ಣ ಮಾಡಿ. ಐ ವಿಲ್ ಲಿಸನ್ ಟು ಯು ಕಂಪ್ಲೀಟ್ಲಿ. ವಿ ಹ್ಯಾವ್ ನಾಟ್ ಸ್ಟಾಪ್ ಟರ್ನಿಂಗ್ ಎನಿ ಸ್ಟೋನ್ ಅನ್ಟರ್ನ್ಡ್. ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಹಲವಾರು ಲೀಡ್ಗಳು ಸಿಕ್ಕಿದ್ದಾವೆ. ಕೆಲವುಗಳನ್ನು ಇಲ್ಲಿ ಹೇಳುವಂಥದ್ದಿದೆ, ಕೆಲವನ್ನ ಹೇಳದಿರುವಂಥದ್ದು ಕೂಡ ಇದೆ ಈ ತನಿಖೆ ಹಿತದೃಷ್ಟಿಯಿಂದ. ಆದ್ದರಿಂದ ಎಲ್ಲವನ್ನೂ ಕೂಡ ಇಲ್ಲಿ ಹೇಳಿದರೆ ಅಲ್ಲಿ ಪಾರಾಗೋದಕ್ಕೆ, ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಕೂಡ ಇದೆ. ಆದ್ದರಿಂದ ಏನು ನೀವು ನಿಮ್ಮ ಪ್ರಶ್ನೆ ಕೇಳಿದ್ರಿ, ಏನು ಎಫರ್ಟ್ಸ್ ಮಾಡಿದ್ದೀರಿ ನೀವು ಅಂತ ಖಂಡಿತವಾಗಿ ಹೇಳ್ತೇನೆ. ಏನೆಲ್ಲ ಎಫರ್ಟ್ಸ್ ಮಾಡಿದ್ದೇವೆ, ಎಲ್ಲಿಂದ ಪ್ರಾರಂಭ ಆಯಿತು, ಹೆಂಗಾಯಿತು, ನಮ್ಮ ಹತ್ರ ಏನೇನು ಮಾಹಿತಿಗಳಿತ್ತು, ಆಧಾರದ ಮೇಲೆ ಏನೇನೆಲ್ಲ ಮಾಡಿದ್ವಿ, ಖಂಡಿತವಾಗಿ ಎಫರ್ಟ್ಸ್ ಹೇಳ್ತೀನಿ. ಏನಾಗುತ್ತೆ, ಒಂದಕ್ಕೊಂದು ಅಲ್ಲ, ನಾನೇನು ಇನ್ನ ಉತ್ತರನ ಕೊಟ್ಟಿಲ್ಲ. ಗೊತ್ತಿದ್ರಲ್ಲ, ಸಂಶಯಗಳು ಬೆಳೆದಕ್ಕೀಗ ಸದಾಶಿವನಗರ್ ಪೊಲೀಸ್ ಸ್ಟೇಷನ್ಗೆ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಒಬ್ರು ಹೋಗಿ ದೂರು ಕೊಡ್ತಾರೆ. ಆ ದೂರಿನ ಸಾರಾಂಶ ನೋಡಿದಾಗ ಅವೆಲ್ಲವೂ ಕೂಡ ಕಾಗ್ನಿಸಿಬಲ್ ಅಫೆನ್ಸಸ್ ಇದ್ದಾಗ ಯಾರು ನೊಂದ ವ್ಯಕ್ತಿ ಇರ್ತಾರೆ ಅವರು ಸ್ವತಃ ಹೋಗಿ ಅರ್ಜಿ ಕೊಡಬೇಕು. ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ ಸ್ಟೇಷನ್ ಹೌಸ್ ಆಫೀಸರ್ಗೆ ಇಟ್ಸ್ ಎ ಡಿಫೆಕ್ಟಿವ್ ಕಂಪ್ಲೇಂಟ್ ಅಂತ ತಿಳ್ಕೊಳಕ್ಕೆ ಯೋಗ್ಯತೆ ಇರಲ್ವಾ? ನಾಳೆ ಸಪೋಸಿಂಗ್ ಎನ್ಕ್ವೈರಿ ಇನ್ನೊಂದು ಹಂತಕ್ಕೆ ಬರುತ್ತೆ, ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟ್ಯಾಂಡ್ ತಗೊಂಡು ನನ್ನ ಕಂಪ್ಲೇಂಟ್ ಅಲ್ಲ, ಅದು ನಾನು ಬಂದಿಲ್ಲ, ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆವಾಗ ಏನಾಗೋದು? ಕ್ಯಾನ್ ದಿ ಪೊಲೀಸ್ ಪ್ರೊಸೀಡ್ on the basis of a defective complaint? Is it not a defective complaint? Is it a perfect complaint? Is not the police officer aware, educated, distinctly clear as to how a complaint should be, from whom it should be? When it consists of cognizable offences, the aggrieved person should himself be present. Sir, you are right. 1 second. ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ, ಆಮೇಲೆ ವಿಚಾರಣೆ ಮಾಡಕ್ ಹೋಗ್ತಾನೆ, ಆಮೇಲೆ ಈ ಹೆಣ್ಮಗಳು ಒಂದು ಮನವಿ ಮಾಡ್ಕೊಡ್ತಾಳೆ, ಅವ್ರ ಪರವಾಗಿ ಇನ್ನೊಬ್ರು ಯಾರೋ ಹೋಗಿ ಕೊಡ್ತಾರೆ, ಅವ್ರು ಇವ್ರಿಗೆ ಅರ್ಜಿ ಕೊಡ್ತಾರೆ, ಇವ್ರು SIT ಮಾಡ್ತಾರೆ. SIT ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲ. ಯಾರು ನಿಮಿಷ ಕೂತ್ಕೊಳ್ಳಿ, ವೈ ಆರ್ ಯು ಇನ್ ಎ ಹರಿ ಸರ್? ಹಂಗಲ್ಲ, ದಯಮಾಡಿ ಕೂತ್ಕೊಳ್ಳಿ ಸರ್. ನೀವು ಮಾತಾಡುವಾಗ ನಾ ಕೂತಿರ್ಲಿಲ್ವಾ? ಪ್ಲೀಸ್ ಸಿಟ್ ಡೌನ್, ಐ ಆಮ್ ವಿಲ್ಲಿಂಗ್ ಟು ಹಿಯರ್. ಅವ್ರು ಹೇಳಿದ್ರು ಕೆಲವೆಲ್ಲ ಹೌದು, ಶೀಲ, ಅಶ್ಲೀಲ, ಸದನದ ಗೌರವ ಹೋಗಬಾರ್ದು. ತೆಲುಗಲ್ಲಿ ಹಾಡಿನಲ್ಲಿ ಒಂದು ಲೈನ್ ಬರುತ್ತೆ, ಅರಿಟಾಕು వంటిది ఆడదాని శీలము ముల్లుగుచ్చిపోయిన ముక్కలే మిగులును.